ನಮಃ. ನನ್ನ ಧರ್ಮ ಭಾರತ ಧರ್ಮ, ನನ್ನ ಕುಲ ಕನ್ನಡ ಕುಲ, ನನ್ನ ಗೋತ್ರ ಬಸವ ಗೋತ್ರ, ನನ್ನ ಸೂತ್ರ ಸಮನ್ವಯ ಸೂತ್ರ, ನನ್ನ ಯಾಗ ಸೇವಾ ಯಾಗ, ನನ್ನ ಯೋಗ ಕಾಯಕ ಯೋಗ, ನನ್ನ ಪಕ್ಷ ಭಕ್ತಿಯ ಪಕ್ಷ, ನನ್ನ ವೇದಿಕೆ ವಿವೇಕ ವೇದಿಕೆ, ನನ್ನ ಜೈಕಾರ ಮಾನವೀಯತೆಯ ಜೈಕಾರ, ನನ್ನ ಈಶ್ವರ ಶ್ರೀ ಗುರು ಮೃತ್ಯುಂಜಯೇಶ್ವರ. ಪ್ರಾತಸ್ಮರಣೀಯ ಬಸವಾದಿ ಶಿವಶರಣರನ್ನು ಸ್ಮರಣೆಯನ್ನು ಮಾಡಿ ಹಾನಗಲ್ಲ ಗುರುಕುಮಾರ ಮಹಾಶಿವಯೋಗಿಯನ್ನು ಸ್ಮರಣೆಯನ್ನು ಮಾಡ್ತಾ ಈ ಒಂದು ತೆರದಾಳ ಗ್ರಾಮದಲ್ಲಿ ನಡೆದಿರುವಂಥ ಅಲ್ಲಮ ಪ್ರಭುದೇವರ ನೂತನ ದೇವಸ್ಥಾನದ ಲೋಕಾರ್ಪಣಾ ಸಮಾರಂಭ, ಇದರ ನಿಮಿತ್ತವಾಗಿ ಬಸವ ಮಹಾಪುರಾಣ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮದ ಇಂದಿನ ಸಮಾರಂಭದ ಸಾನ್ನಿಧ್ಯವನ್ನು ದಯಪಾಲಿಸಿರುವಂಥ ನಾಡಿನ ಯುವ ಯತಿಗಳಾಗಿ ಪರಮ ಪೂಜ್ಯರಾಗಿರುವಂಥ ಮಾರ್ಗದರ್ಶಕ ಪರಮ ಪೂಜ್ಯರಾದ ಶ್ರೀ ಮಣ್ಯರಂಜನ ಪ್ರಣವ ಸ್ವರೂಪ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ದಯಪಾಲಿಸಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕ ಪರಮ ಪೂಜ್ಯರು ಶ್ರೀ ಮಣ್ಯರಂಜನ ಪ್ರಣವ ಸ್ವರೂಪ ನಿಜಗುಣ ಆನಂದ ಮಹಾಸ್ವಾಮಿಗಳು ನಿಷ್ಕಲ್ ಮಂಟಪ ಬೈಲೂರು ಮುಂಡ್ರಿಗಿ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಒಂದು ತಿಂಗಳ ಪರ್ಯಂತರವಾಗಿ ಭಾಳ ವಿಶೇಷ ಅಂತಂದ್ರೆ ಕೆಲವು ಮಂದಿ ಎದ್ದು ಹೊಂಟಾರಲ್ಲ ಅವ್ರಿಗೊಮ್ಮೆ ಜೋರು ಚಪ್ಪಾಳಿ ಹೊಡ್ರಿ. ಕೆಲವು ಮಂದಿ ಅರ್ಧಮರ್ಧ ಕಾರ್ಯಕ್ರಮದಾಗ ಎದ್ದು ಹೋದಾರ ಇನ್ನೂ ಮನೆ ಮುಟ್ಟಿಲ್ಲ ಅಂತ ಸುದ್ದಿ ಬಂದವು ನಮಗೆ. ಅವ್ರು ಹೋಗೋದು ಹೊಕ್ಕಾರ, ಒಬ್ಬರು ಹೋಗಂಗಿಲ್ಲ, ಮತ್ತು 4 ಮಂದಿ ಮೇಲೆ ತಲೆ ಮೇಲೆ ಕೈ ಇಟ್ಟು ಹೋಗ್ತಾರೆ, ಅದು ಸಮಸ್ಯೆ ಐತಿ. ಇಲ್ಲಿ ಭಾಳ ವಿಶೇಷ ಅಂತಂದ್ರೆ ಈ ತೇರದಾಳದ ಮಂದಿ ಎಲ್ಲ ಒಂದು ಕ್ಷಣ ಈ ಕಡೆ ನಮ್ಮ ಕಡೆ ಒಂದು ಕ್ಷಣ ಗಮನ ಕೊಡಬೇಕು. ತೇರದಾಳದ ಅಲ್ಲಮ ಪ್ರಭುದೇವರ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥ ಒಂದು ತಕ್ಕಡಿ ಒಳಗೆ ಊರವ್ರವ್ರದ್ದು ಒಂದು ಕೆಲಸ ಆದರೆ ಒಂದು ತಿಂಗಳ ಬಸವ ಪುರಾಣವನ್ನು ಹೇಳಿ ಸಂಘಟನೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತಕ್ಕಂಥ ಪರಮ ಪೂಜ್ಯರು, ಅದು ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಪ್ರಭು ಮಹಂತ ಮಹಾಸ್ವಾಮೀಜಿಯವರನ್ನು ಅಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಕೊಳ್ಬೇಕು. ಇಟ್ಟ ಜೋಶ್ನಿಂದ ಹೊಡೆದು ನಡೆಯಂಗಿಲ್ಲಮ್ಮ, ಅವ್ನು ಜೋರಾಗಿ ಚಪ್ಪಾಳಿ ತಟ್ಟಬೇಕು. ನಮ್ಮ ಜನ ನಗದು ಬಿಟ್ಟಾರ, ನಮ್ಮ ಜನ ಅಳುದು ಬಿಟ್ಟಾರ, ನಮ್ಮ ಜನ ಚಪ್ಪಾಳಿ ತಟ್ಟೋದು ಬಿಟ್ಟಾರ. ಫೋಟೋಗ್ರಾಫರ್ ಮುಂದೆ ಬಂದ್ರೆ ಅಟ್ಟ ಹಲ್ಲು ಕಾಣ್ತಾವೆ ಭಾಳ ಮಂದಿವು. ಅವ ನಗಸ್ಬೇಕಂದ್ರೆ ಫೋಟೋಗ್ರಾಫರನ್ನು ತರಬೇಕು. ಇನ್ನು ಕೆಲವು ಮಂದಿ ಒಟ್ಟ ನಗಲಾರ್ದಂಗೆ ಮನ್ಯಾಗ ಕೂತಿರ್ತಾರೆ. ಅವರು ನಗುವಂಥ ವೇದಿಕೆ ಒಳಗೆ ನಗಬೇಕು, ಚಪ್ಪಾಳಿ ಹೊಡಿ ಟೈಮ್ದಾಗ ಚಪ್ಪಾಳಿ ಹೊಡಿಬೇಕು, ಅಳು ಟೈಮ್ದಾಗ ಅಳಬೇಕು. ಇವನು ಮಾಡಲಿಲ್ಲ ಅಂದ್ರೆ ಎಲ್ಲವೂ ಹೆಚ್ಚಾಕಾವು, ಬಿ ಪಿ ಶುಗರ್ ಇವೆಲ್ಲ ಹೆಚ್ಚಾಕಾವು. ಕಾರಣ ಒಬ್ಬ ತರುಣ ಸಾಗರ್ಜಿ ಅನ್ನುವಂಥ ಒಬ್ಬ ಜೈನ ಮುನಿಗಳು ಒಂದು ಮಾತನ್ನು ಹೇಳ್ತಾರೆ. ಎಷ್ಟು ಚಲೋ ಹೇಳ್ತಾರೆ ಅಂತಂದ್ರೆ ಅವ್ರು ಯಾರಿಗೆ ಕೇಳಿದರು, ಸ್ವಾಮಿ ನಿಮ್ಮದು ಅಡ್ರೆಸ್ ಎಲ್ಲಿ ಅಂತ. ಸ್ವಾಮೀಜಿ ತುಮ್ಸ ಅಡ್ರೆಸ್ ಕುಟಾ ಹೇ ಅಂತ ಕೇಳಿದ್ರು. ಅವ್ರು ಹೇಳಿದರು, ನನಗೆ ಹಾಕ್ಕೊಳಕ್ಕೆ ಡ್ರೆಸ್ಸೇ ಇಲ್ಲ, ಅಡ್ರೆಸ್ ಎಲ್ಲಿಂದ ಹೇಳಿ ಅಂದ್ರೆ ಅವ್ರೊಂದು ಚಲೋ ಮಾತು ಬರ್ದಾರ. ಯಾವರ ಮನ್ಯಾಗ ನಗಲಾರ್ದಂಗೆ ಕುಂತಾವಂದ್ರೆ ನೀವಲ್ಲಿ ಭಾಳ ಚಂದ ನಕ್ಕೊಂತ ಕುಂತೀರಿ, ನಿಮ್ಮ ಮಕ್ಕದಾಗ ನಮಗೆ ಭಾಳ ಚಂದ ಗೊತ್ತಾಗತ್ತದ ಆ ಕಳೆ. ಇಷ್ಟಾಕೊಂಡ ನಗು ಹುಟ್ಟೈತೆ ಅಂದ್ರೆ ಕಾರಣ ಏನಂದ್ರೆ ನಮ್ಮ ಪೂಜ್ಯ ಗುರುಗಳದು ಪ್ರವಚನ ಇಷ್ಟಾಕೊಂಡ ನಿಮ್ಮ ಪ್ರಭಾವ ಆಗೈತೆ ಅಂತ ನಿಮ್ಮ ಮಕ್ಕದಾಗ ನಗ ಬಂದೈತೆ. ಅವರೊಂದು ಚಲೋ ಮಾತು ಹೇಳಿದರು. ಏನು ಚಲೋ ಮಾತು ಹೇಳಿದರು ಅಂತಂದ್ರೆ, ಯಾರ ಮನೆಯೊಳಗೆ ನಗಲಾರ್ದಂಗೆ ಕುಂತಾರಂದ್ರೆ, ನಗಲಾರ್ದಂಗೆ ಕುಂತವ್ರ ಬಗ್ಗೆ ನಾ ಹೇಳಕತ್ತಿದ್ದೆ. ಕೆಲ ಮಂದಿ ನೋಡ್ರಿ ನೀವು, ಭಾಳ ಸ್ಟ್ರಿಕ್ಟ್ ರೀ, ಅವ್ರು ಬಂದ್ರೆ ಒಟ್ಟ ನಾವು ನಗಂಗೆ ಇಲ್ಲ ಮನ್ಯಾಗ. ಹೌದು, ತೊಗೊಂಡು ಏನು ಮಾಡೋದು? ಅವ್ರು ಬಂದ್ರೆ ಮಟ್ಟ ಮನ್ಯಾಗ ಶಾಂತ ಅಂತ. ಅವ್ರು ಹೊರಗೆ ಹೋದ್ರೆ ಗಲಾಟೆ ಮಾಡ್ತೀವ್ರಿ, ಅವ್ರು ಒಳಗೆ ಬಂದ್ರೆ ಒಟ್ಟ ನಗಂಗಿಲ್ಲ ರೀ, ಒಟ್ಟ ಗಪ್ಚುಪ್ ಕುಂದಿರ್ತೀವಿ ಅಂತ ಹೇಳ್ತಾರಲ್ಲ. ನಗಲಾರ್ದಂಗೆ ಯಾವರ ಮಕ್ಕ ಗಂಟು ಹಾಕ್ಕೊಂಡು ಬಿಕ್ಕೊಂಡು ಮನ್ಯಾಗ ಕುಂತಾವ ಅಂದ್ರೆ, ಮನ್ಯಾಗ ಕುಂತಿದ್ವಿ ಇವು ಬೇರೆ ಅಲ್ಲ, ಸ್ಮಶಾನದಾಗ ಕುಂತಿದ್ವು ಅವು ಬೇರೆ ಅಲ್ಲ ಅಂತ ಹೇಳ್ಯಾರ. ಮತ್ತು ನೀವು ಇದಕ್ಕೂ ಚಪ್ಪಾಳಿ ಹೊಡಿತೀರ ಅಂದ್ರೆ ನೀವು ಗಟ್ಟುಳವ್ರ ಎಷ್ಟು ಚಂದ ಹೊಡಿ ಆಯ್ತು ನೋಡಿ ನೀವು ಚಪ್ಪಾಳಿನ. ಹೌದು ಬಿಡ್ರಿ ಸರ್, ನೀವು ಹೇಳೋದು ಕರೆಕ್ಟ್ ಐತೆ ಅಂತ. ಹಾಗಾಗಿ ಈ ಒಂದು ಸಮಾರಂಭ ಯಶಸ್ವಿ ಆಗೋದಕ್ಕೆ ಪರಮ ಪೂಜ್ಯರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ತಕ್ಕಡಿ ಒಳಗೆ ಹಾಕಿದ್ರೆ ಅವ್ರ ಶ್ರಮ ಭಾಳ ಹೆಚ್ಚು ಕಾಣ್ತೈತೆ ಅನ್ನುವಂಥದ್ದನ್ನು ಅವ್ರ ಗೆಳೆಯಾಗಿ ನಾ ಈ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಅಂಥ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಅನಂತ ಕೋಟಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಪರಮ ಪೂಜ್ಯ ಊರಿನ ಹಿರೇಮಠದ ಪರಮ ಪೂಜ್ಯರಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ರವಿ ಡಿ ಚನ್ನಣ್ಣ ಸರ್ ಬಂದಿದ್ದಾರೆ. ಅವ್ರದ್ದು ಹುಟ್ಟೂರು ನಮ್ಮ ಹುಟ್ಟೂರು ಅಲ್ಲೇ ಒಂದೇ. ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದೊಳಗೆ ಅವ್ರ ಮಾತುಗಳನ್ನು ನೀವು ಕೇಳೋದಕ್ಕೆ ಕುಡ್ತಿದ್ದೀರಾ. ಅವರು ದೂರದಿಂದ ಆಗಮಿಸಿದ್ದಾರೆ. ಅವ್ರಿಗಿಂತ ಮುಂಚೆ ನನಗೂ 4 ಮಾತದಾವ ಅಷ್ಟೇ, ನನಗೂ 4 ಮಾತದಾವ. ಅವ್ನು ಕೇಳುವಂಥ ಪ್ರಯತ್ನ ಮಾಡಬೇಕು. ಎಲ್ಲರಿಗೂ ಶರಣಾರ್ಥಿಗಳು. ಭಾಳ ಮಂದಿ
ತೇರದಾಳ ಸುದ್ದಿ ಅಪ್ಪ ಅವ್ರು ಹೇಳ್ತಿರ್ತಾರೆ ಯಾವಾಗಲೂ ಭಾಷಣದೊಳಗೆ, ಎಲ್ಲ ರೋಡ್ ಈ ಕಡೆನೂ ಹೊಳ್ಳಾಕತ್ತಾವ, ಎಲ್ಲ ರೋಡ್ ಈ ಕಡೆನೂ ಹೊಳ್ಳಾಕತ್ತಾವ. ಪ್ರವಚನ ಪರಿಣಾಮ ಎಷ್ಟು ಕೆಲಸ ಮಾಡ್ತದೆ ಅನ್ನೋದಕ್ಕೆ ಬಹುತೇಕ ಎಷ್ಟು ಶಾಂತ ರೀತಿಯಿಂದ ಕುಂತಿರು ನೋಡ್ರಿ ನೀವು. 4 ಮಂದಿ ಇರುವಂಥ ರೂಮ್ನಾಗ ಬಡದಾಡ್ಕೊಂಡು ಹೋಗೋ ಮಂದಿ ರಗಡೈತಿ. ಆದರೆ ಸಾವಿರಾರು ಜನ ಇಲ್ಲಿ ಕುಂತ್ರೂ ಸಹಿತ ಸೂಜಿ ಬಿದ್ದರೆ ಸಪ್ಪಳ ಆಗ್ಬೇಕು ಅಷ್ಟು ಚಂದ ಕುತ್ಕೊಂಡು ಕಾರ್ಯಕ್ರಮ ಕೇಳಾಕತ್ತೀರಂದ್ರೆ ಇದು ಪ್ರವಚನದ ಪರಿಣಾಮನೇ ಹೊರತಾಗಿ ಬೇರೇನೂ ಅಲ್ಲ. ಒಂದು ಪ್ರವಚನ ಏನು ಮಾಡ್ತದೆ ಕೆಲಸ ಅಂತಂದರೆ ನೋಡಿ, ಯಾವುದಾದ್ರೂ ಇಲ್ಲಿ ಕೂತಿದ್ದಕ್ಕಂಥವ್ರು ಬಹಳಷ್ಟು ಮಂದಿಗೆ ಗೊತ್ತದ, ಯಾವುದಾದ್ರೂ ಒಂದು ಕೈಯೊಳಗೆ ಒಂದು ಹೊಸದು ಒಂದು ವಜನತ್ವವಾಗಿರುವಂಥ ಕಲ್ಲು ಹಿಡ್ಕೊಂಡ್ರೆ ಭಾಳಷ್ಟು ಅಂದ್ರೆ ಎಷ್ಟೊತ್ತಿನ ಮಟ್ಟ ಹಿಡ್ಕೊಳಕ್ಕೆ ಸಾಧ್ಯ ಐತಿ ನೀವು? ಅತಿ ಭಾರವಾಗಿರ್ತಕ್ಕಂಥ ಕಲ್ಲನ್ನು ಎಷ್ಟೊತ್ತಿನ ಮಟ್ಟ ಹಿಡ್ಕೊಳಕ್ಕೆ ಸಾಧ್ಯ ಐತಿ ನೀವು? ಭಾಳ ಅಂದ್ರೆ 1 ತಾಸು ಹಿಡ್ಕೊತೀರಿ, 2 ತಾಸು ಹಿಡ್ಕೊತೀರಿ, 3ನೇ ತಾಸಿಗೆ ಕೈ ಬಿಡ್ತೀರಿ. ಒಂದು ಭಾರವಾಗಿರ್ತಕ್ಕಂಥ ವಸ್ತುವನ್ನು ಭಾಳತ್ತಿನ ಮಟ್ಟ ಹಿಡ್ಕೊಳಕ್ಕೆ ಆಗೋದಿಲ್ಲ. ಅದನ್ನು ತೆಳಗಿಟ್ಟಾಗ ಸಮಾಧಾನ ಆಗ್ತದೆ. ಆದರೆ ಎಂದು ಹುಟ್ಟಿವಿ ಅಂದಲಿಂದ ಬೇಕಾಗಿದ್ದು ಬೇಡಾಗಿರ್ತಕ್ಕಂಥದ್ದೇ ಸಿಕ್ಕಾಪಟ್ಟಿ ತಲೆಯೊಳಗೆ ಹಾಕ್ಕೊಂಡು ಈ ತಲೆ ಸಿಕ್ಕಾಪಟ್ಟಿ ಭಾರ ಆಗಿಬಿಟ್ಟದ. ಈ ತಲೆ ಭಾರ ಆಗೈತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತದ, ಆದರೆ ಇಳಿಸೋಕೆ ಯಾರೂ ತಯಾರಿಲ್ಲ. ಇಳಿಸಿದ್ರೆ ಮತ್ತೆ ನಾವೆಲ್ಲಿ ಸಣ್ಣವ್ರಕ್ಕಿವಿ ಅಂತ ತಿಳ್ಕೊಂಡು ತಲೆಯಾಗಿ ಇಟ್ಕೊಂಡು ಹೊಂಟಾರ. ಹಾಗಾಗಿ ಈ ಹೊರಗಿನ ಭಾರವನ್ನು ಇಳಿಸೋಕೆ ಹೆಂಗಾದರೂ ಬರ್ತದೆ, ಆದರೆ ತಲೆಯಾಗಿರ್ತಕ್ಕಂಥ ಭಾರವನ್ನು ಕಡಿಮೆ ಮಾಡ್ಕೋಬೇಕಂದ್ರೆ ಬೇರೆ ಏನು ಮಾಡಿದರೂ ಆಗೋದಿಲ್ಲ. ಪರಮ ಪೂಜ್ಯರ ಪ್ರವಚನವನ್ನು ಕೇಳಿ 1 ತಿಂಗಳ ಪರ್ಯಂತರವಾಗಿ ತಲೆ ಭಾರ ಕಡಿಮೆ ಆಗೈತೆ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲ ಕಡೆ ಹೋದರೂ ಒಂದೊಂದು ಕಳ್ಕೊಂಬರ್ತಾರೆ ಅಮ್ಮ, ಎಲ್ಲ ಕಡೆ ಹೋದರೂ ಒಂದೊಂದು ಕಳ್ಕೊಂಬರ್ತಾರೆ. ನೋಡ್ರಿ ನೀವು ಜಾತ್ರೆಗೆ ಹೋದ್ರಿ ಅಂದರೆ ತಮ್ಮನ್ನು ತಾವ ಕಳ್ಕೊಂಬಿಡ್ತಾರೆ, ಜಾತ್ರೆಗೆ ಹೋದ್ರೆ ಅಂದ್ರೆ ತಮ್ಮನ್ನು ತಾವ ಕಳ್ಕೊತಾರೆ. ಸಂತ್ಯಾಗ ಹೋದ್ರೆ ರೊಕ್ಕ ಕಳ್ಕೊತಾರೆ, ಮದುವೆಯಾಗ ಮಕ್ಕಳು ಕಳ್ಕೊತಾರೆ. ಮದುವೆ ಅಂದ್ರೆ ಎಷ್ಟು ಗದ್ಲಂತ ಮಾಡ್ರಿ ನೀವು. ಬಹುತೇಕ ಇಟ್ಟು ಶಾಂತ ಯಾವ ಊರಾಗ ಕುಂದ್ರಕ್ಕೆ ಸಾಧ್ಯ ಇಲ್ಲ. ಮದುವೆ ಗದ್ಲಿತ್ತಂದ್ರೆ ಎಲ್ಲರೂ ಹೋಗೋರು ಯಾವಾಗ ಅವ್ನು ಪಟ್ನ ಒಳಗೆ ದಬ್ಬ್ಯಾವ, ಅವ್ನಿಗೆ ಯಾವಾಗ ಅಕ್ಕಿ ಕಾಳು ಹಾಕ್ಯಾವ, ಪಟ್ನ ಅವ್ನು ಒಳಗೆ ತೊಗೋಬೇಕಂತ ಎಷ್ಟು ಗದ್ದಲ ಮಾಡ್ತಾರಂದ್ರೆ ನಮ್ಮ ಕಡೆನೂ ಸಾಮೂಹಿಕ ಲಗ್ನ ಮಾಡ್ತಾರೆ. ಸಾಮೂಹಿಕ ಲಗ್ನ ಮಾಡೋ ಟೈಮ್ದಾಗ ಭಾಳ ಮಂದಿಗೆ ಗೊತ್ತಿರ್ತದೆ, ನಿಮ್ಮ ಕಡೆನೂ ಸಾಮೂಹಿಕ ಲಗ್ನ ಆಗ್ತಿರ್ಬೋದು. ಸಾಮೂಹಿಕ ಲಗ್ನ ಮಾಡೋ ಟೈಮ್ದೊಳಗೆ ಗಂಡ ಹೆಣ್ತಿನ ಪಾಪ ಎಲ್ಲ ಮುಸುಗೆ ಹಾಕಿರ್ತಾರೆ, ಎಲ್ಲ ಕೈ ಹಿಡ್ಕೊಂಡು ನಿಂದಿರ್ಸಿರ್ತಾರೆ. ಕೈಯಾಗ ಮಾಲಿ ಕೊಟ್ಟು ಅವ್ರ ಕೊಳ್ಳಾಗ ಇವ್ರು ಹಾಕಿ, ಇವ್ರ ಕೊಳ್ಳಾಗ ಅವ್ರು ಹಾಕಿ, ಕೈಯಾಗ ತಾಳಿ ಕೊಟ್ಟು ಮ್ಯಾಗಿರತಕ್ಕಂಥವ್ರು ಮಂತ್ರನೋ ಮತ್ತೊಂದು ಹೇಳ್ತಿರ್ತಾರೆ. ಇನ್ನೇನು ಕಟ್ಟಬೇಕು ನೀವು ಅನ್ನುವಂಥ ಟೈಮ್ದೊಳಗೆ ಇವ್ರು ಹಿಂದೆ ನಿಂತಿರ್ತಾರಲ್ಲ. ಮದುವೆಯಾಗ ಗದ್ಲಂದ್ರೆ ಈ ಮದುಮಕ್ಕಳಿಗಿಂತ ಹಿಂದಿದ್ದವರು ಚಂದ ರೆಡಿಯಾಗಿ ಬಂದಿರ್ತಾರೆ. ಅವ್ರದ್ದು ಏನೂ ಕೆಲಸ ಇರೋದಿಲ್ಲ. ಅಲ್ಲಿ ಹೊಳ್ಳ ಬಳ ಬರೋದು, ಕಿವ್ಯಾಗ ಏನು ಹೇಳಕ್ಕೆ ಹೋಗೋದು, ಹೊಳ್ಳ ಬಳ ಬರೋದು, ಹಂಗೆ ಹಿಂಗೆ ಮಾಡ್ಕೊ. ಅವ್ರ ತಲೆಯಾಗ ಅವ್ರಿಗೆ ಏನು ಹೇಳ್ಬೇಕು ಅನ್ನೋದು ಎಲ್ಲ ಹೆಚ್ಚು ಫೋಟೋದಾಗ ನಾವು ಬರ್ಬೇಕು, ಇಷ್ಟ ತಲೆಗೈತೆ ಅವ್ರಿಗೆ. ಎಷ್ಟು ಮಂದಿ ನಗಾಕತ್ತೀರಿ ನೀವೆಲ್ಲ ಫೋಟೋದಾಗ ಕಾಣಿಸ್ಕೊಂಡವ್ರ, ಇದನ್ನು ಮಾತ್ರ ಸತ್ಯ. ಹಿಂಗೆ ಬಂದು ಅವ ಮೊದಲ ಯಾವಾಗಾರ ತಾಳಿ ಕಟ್ಟಿ ಪಟ್ನ ಇದನ್ನು ಮಾಡಿ ಹೋಗ್ಬೇಕಂತಿರ್ತಾನ. ಅಂಥ ಟೈಮ್ದೊಳಗೆ ಈ ಹೆಣ್ಮಕ್ಳು ಹಿಂದಿಂತಕ್ಕೆ ಸುಮ್ಮನೆ ಇರ್ಬೇಕಿಲ್ಲ, ಕೈಯಾಗ ತಾಳಿ ಹಿಡ್ಕೊಂಡಾನ. ಇನ್ನೇನು ಕಟ್ಟಬೇಕನ್ನೋ ಟೈಮ್ ಐತಿ. ಕಟ್ಟಬೇಕನ್ನೋ ಟೈಮ್ದೊಳಗನ ಅವಾಗ ಇನ್ನೇನು ಕಟ್ಟಬೇಕು ಅಂತ ತಿಳ್ಕೊಂಡು ಅವ್ರು ಮಂತ್ರ ಹೇಳಕತ್ತಾರ. ಕಟ್ಟಬೇಕು ಅನ್ನೋ ಟೈಮ್ದಾಗ ಹಿಂದಿಂತಕ್ಕೆ ಬಗ್ಗೆ ಏನೋ ಹೇಳಕ್ಕೆ ಹೋಗ್ಯಾನ ಅವ. ಅಕ್ಕಿ ಕಟ್ಟೋದು ಬಿಟ್ಟು ಯಾರು ಬಗ್ಗಿದ್ರೆ ಅಕ್ಕಿ ಕಟ್ಟಿ ಮನೆಗೆ ಹೋಗಿದ್ದವ. ಮದುವೆಯಾಗ ಮಕ್ಕಳು ಕಳ್ಕೊತಾರ, ಗದ್ದಲಾಗ ಏನೇನೋ ಕಳ್ಕೊತಾರ. ಅಜ್ಜವ್ರ ನೀವು ಹೇಳಕತ್ತಿದ್ದೆಲ್ಲ ಕರೆ ಅದ ನೋಡ್ರಿ. ಸಂತ್ಯಾಗ ಹೋದ್ರೆ ರೊಕ್ಕ ಕಳ್ಕೊತಾರ, ಮದುವೆಯಾಗ ಮಕ್ಕಳು ಕಳ್ಕೊತಾರ, ಮತ್ತು ಜಾತ್ರೆಯಾಗ ತಮ್ಮನ್ನು ತಾವ ಕಳ್ಕೊತಾರ. ಮತ್ತು ಮಹಾಂತ ಪ್ರಭು ಮಹಾಸ್ವಾಮೀಜಿ ಅವರು ಹೇಳಿರುವಂಥ ಪ್ರವಚನದೊಳಗೆ ನಾವೇನು ಕಳ್ಕೋಬೇಕು ಅಂತ ನೀವೇನಾದರೂ ಕೇಳಿದರೆ ಇಲ್ಲಿ ಕಳ್ಕೊಳ್ಳೋದೇನೇ ಇಲ್ಲ. ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಮ್ಮನ್ನು ನಾವು ಸ್ವಚ್ಛಂಗೆ ತೊಳ್ಕೊಳ್ಳೋದು ಮಾತ್ರ ಪೂಜ್ಯರ ಪ್ರವಚನದೊಳಗೆ ಐತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಸಿಗ್ತದೇನಿದೆ ಮತ್ತೊಮ್ಮೆ ಆನಂದ. ಎಷ್ಟು ಬುತ್ತಿ, ಎಷ್ಟು ದೊಡ್ಡ ಕಾರ್ಯಕ್ರಮ. ಏನು ಬಹುತೇಕ ಅಲ್ಲಮ ಪ್ರಭುದೇವರ ಸತ್ಸಂಪ್ರದಾಯದ ನಿಜವಾದ ವಾರಸುದಾರರಾಗಿ ಮಹಾಂತ ಪ್ರಭು ಮಹಾಸ್ವಾಮೀಜಿಯವರು ಈ ನಾಡಿನೊಳಗೆ ಒಂದು ದೊಡ್ಡ ಬೆರಗನ್ನು ಸಂಚಲನ ಮಾಡಿದರು ಅನ್ನುವಂಥದ್ದು ಅಭಿಮಾನ ಪಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಗತಿ. ವಿಚಾರ ಮಾಡ್ಕೊಳ್ಬೇಕು. ಬಸವ ಪುರಾಣವನ್ನು 1 ತಿಂಗಳ ಪರ್ಯಂತ ತಾವೆಲ್ಲ ಕೇಳಿದ್ದೀರ. ಅಪ್ಪ ಬಸವಣ್ಣವ್ರು ಈ ನಾಡಿಗೆ ಬರೋದಕ್ಕಿಂತ ಮುಂಚೆಕ್ಕೆ ದುಡಿಯೋರು ಸಣ್ಣವರು, ಯಾರು ದುಡಿಸ್ಕೊಂತಿದ್ರು ಅವ್ರು ಭಾಳ ದೊಡ್ಡವರು. ಇದು ಭಾಳ ಮಂದಿಗೆ ಗೊತ್ತಿರಲಿ. ಯಾರು ದುಡಿಸ್ಕೊಂತಾರಲ್ಲ, ರೊಕ್ಕ ಇಟ್ಕೊಂಡು ನಾನು 4 ಮಂದಿ ದುಡಿಸ್ಕೊತೀನಿ ಮನ್ಯಾಗ ಅನ್ನೋರು ದೊಡ್ಡವರಾಗಿರ್ತಿದ್ರು. ಯಾರು ದುಡಿತಿದ್ರು ಅವರು ಸಣ್ಣವರಾಗೇ ಇರ್ತಿದ್ರು. ಆದರೆ ಅಪ್ಪ ಬಸವಣ್ಣನವರು ಬಂದ ನಂತರದಲ್ಲಿ ಈ ನಾಡಿನೊಳಗೆ ಯಾರು ದುಡಿಸ್ಕೊಂತಾರ ಅವರು ದೊಡ್ಡವರಾಗೋದಿಲ್ಲ, ಯಾರು ದುಡಿತಾರ ಅವರ ದೊಡ್ಡವರಾಕ್ಕಾರ ಅನ್ನುವಂಥ ಕಾನ್ಸೆಪ್ಟನ್ನು ಈ ಜಗತ್ತಿಗೆ ತಂದವರು. ಅಲ್ಲಿ ಮಠ ದುಡಿಯೋರನ್ನು ಶ್ರಮಿಕರು ಅಂತಿದ್ರು, ಅಲ್ಲಿ ಮಠ ದುಡಿಯೋರನ್ನು ಭಾಳ ಮಂದಿ ಜೀತದಾಳ ಅಂತಿದ್ರು, ಅಲ್ಲಿ ಮಠ ದುಡಿಯೋರನ್ನು ಇವರು ಬೇರೆ ಕೆಲಸ ಮಾಡೋರಂತಿದ್ರು, ಕಾರ್ಮಿಕರಂತಿದ್ರು. ಆದರೆ ದುಡಿಯುವಂತಹ ಎಲ್ಲ ವ್ಯಕ್ತಿಗಳನ್ನು ಕಾಯಕ ಯೋಗಿಗಳು ಅಂತ ತಿಳ್ಕೊಂಡು ಕರೆದಿರ್ತಕ್ಕಂಥ ಕೀರ್ತಿ ಸಲ್ಲಬೇಕು ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿ ಹೇಳ್ಕೊಳ್ಬೇಕಾಗ್ತದೆ. ಒಂದು ಕಡೆ ಬರೀತಾರೆ,
ಕಾಡ ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ. ಬಾಡಿ ಹೋಗದ ಮುನ್ನ ಮುಡಿಯುವರು ಯಾರೆಂದು ಕನವರಿಸಿ ಕೇಳುತ್ತಿದೆ ಕರುಣೆ ತೋರೆಂದು. ಮುಡಿಯ ಸೇರುವ ಭಾಗ್ಯ ನಾ ಪಡೆದು ಬರಲಿಲ್ಲ, ಅಡಿಯ ಸೇರುವ ಭಾಗ್ಯ ನನ್ನದಾಗಲಿಲ್ಲ. ಕಾಡ ಮಲ್ಲಿಗೆಯೊಂದು ಕಾಡಿನಲ್ಲಿ ನರಳುತ್ತಿದೆ. ಕಾಡಿನ್ಯಾಗ ಹುಟ್ಟಿರ್ತಕ್ಕಂಥ ಮಲ್ಲಿಗೆ ಗಿಡ ಹುಟ್ಟಿದ್ದ ಕಾಡಿನಾಗ ಅಷ್ಟ ಅನ್ನುವಂಥ ಒಂದು ತಪ್ಪಿಗೆ ಅದನ್ನು ತಲೆಯಾಗ ಮುಡ್ಕೊಳಕ್ಕನ ಆಗುವಲ್ಲು, ಮತ್ತು ಹೋಗಿ ದೇವ್ರ ಗುಡಿಗನೇ ಇಡೋಕ್ಕಾಗುವಲ್ಲು. ಇಂಥ ಟೈಮ್ದೊಳಗೆ ಆ ಹೂ ಹೇಗೆ ನರಳಿ ನರಳಿ ಕನವರಿಸಿ ಬೇಡುತ್ತಿದೆ ಕರುಣೆ ತೋರೆಂದು. ಯಾವಾಗ ನನ್ನ ಅಡಿ ಮುಟ್ಟುವಂಗಾರ ಮಾಡಪ್ಪ, ಇಲ್ಲತ್ತಂದ್ರೆ ಮುಡಿ ಮುಟ್ಟುವಂಗಾರ ಮಾಡಪ್ಪ ಅಂತ ತಿಳ್ಕೊಂಡು ಅವ್ರು ಹೇಳುವಂಥ ಟೈಮ್ದೊಳಗೆ ಅವಾಗ ಆ ಕಾಡು ಮಲ್ಲಿಗೆ ಇದ್ದಂಗೆ ಕೆಲವು ಮಂದಿ ಭೂಮಿ ಮೇಲೆ ಇದ್ದರು. ಅವರು ಮನುಷ್ಯರಾಗನೇ ಹುಟ್ಟಿದ್ರು. ಮನುಷ್ಯರಾಗಿ ಹುಟ್ಟಿದ್ರು ಸಹಿತ ಅವರು ಕಾಡಿನಾಗಿರುವಂಥ ಮಲ್ಲಿಗೆ ಹೂ ಇದ್ದಂಗೆ ಮಂದಿ ಟ್ರೀಟ್ ಮಾಡ್ತಿದ್ರು. ಅಂಥ ಕಾಡು ಮಲ್ಲಿಗೆ ಅಂತಕ್ಕಂಥ ಜನಗಳನ್ನು ನಾಡ ಮಲ್ಲಿಗೆಯನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅಪ್ಪ ಬಸವಣ್ಣನವ್ರಿಗೆ ಸಲ್ಲುತ್ತದೆ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂಥ ಭವ್ಯ ಬಸವ ಪುರಾಣವನ್ನು ತಾವೆಲ್ಲ ಭಾಳಷ್ಟು ಅದ್ಭುತವಾಗಿ ಕೇಳಿ ಅದನ್ನೆಲ್ಲ ಮನನ ಮಾಡ್ಕೊಂಡಿದ್ದೀರಾ. ಇವತ್ತಿನ ದಿವಸ ಯುವ ಸಮಾವೇಶವನ್ನು ಅಪ್ಪವ್ರು ನೋಡಿ, ಒಬ್ಬರು ಯುವಕರು ಏನು ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಮಹಂತ ಪ್ರಭು ಅಜ್ಜಾರ ಸಾಕ್ಷಿ ಅಲ್ಲ. ಮತ್ತು ಇದಕ್ಕಿಂತ ದೊಡ್ಡದು ಇನ್ನೇನು ಐತಿ? ಅವ್ರಿಗೇನು 70 ಅವನು ವಯಸ್ಸು ಎಟ್ಟವಾಗ್ಯಾವಮ್ಮ? ಅವ್ರ ವಯಸ್ಸು ನಮಗೇನು ಗೊತ್ತಂತೀರಿ ನೀವು? ನೋಡಿದ್ರೆ ಗೊತ್ತಾಗ್ತದಲ್ಲ. 30-35 ಒಳಗಿರ್ತಕ್ಕಂಥ ಒಬ್ಬ ಯುವ ಸ್ವಾಮಿಗಳು ಮನಸ್ಸು ಮಾಡಿದ್ರೆ ಸುಮಾರು 15,000 ಜನಗಳನ್ನು ಕುರ್ಚಿ ಇಲ್ಲಾರ್ದಂಗೆ ಕುಂದಿರ್ತಾನೆ ಅನ್ನೋದು ದೊಡ್ಡ ಪವಾಡ. ಹೊಡ್ರಿ ಚಪ್ಪಾಳಿ ಒಮ್ಮೆ. ಅದಕ್ಕೆ GST ಕಟ್ತೇವೆ ಚಪ್ಪಾಳಿ ಹೊಡ್ಯಕ್ಕೆ. ಇನ್ನು GST ಇದ್ರೆ ಹೊಡಿಬೇಕಿ ಅಲ್ಲಿ ನೀವು ಯಾರು ಚಪ್ಪಾಳಿನ? ಭಾಳ ಮಂದಿಗೆ ಗೊತ್ತಿರಬೇಕು. ಯುವ ಸ್ವಾಮಿಗಳು ಬಸವಣ್ಣವ್ರು ಏನು 60 ವರ್ಷ ಆದ ನಂತರದಲ್ಲಿ ದೊಡ್ಡ ಕೆಲಸ ಕ್ರಾಂತಿ ಮಾಡಲಿಲ್ಲ. ಅವರು ಸಹಿತ ಯುವಕರಿದ್ದಾಗನೇ ಹಲವಾರು ಬದಲಾವಣೆಗಳನ್ನು ಈ ನಾಡಿನೊಳಗೆ ತೊಗೊಂಡು ಬಂದರು. ಬಹುತೇಕ ಯುವ ಸಮಾವೇಶದೊಳಗೆ 2 ಮಾತುಗಳನ್ನು, ಯಾಕಂದ್ರೆ ರವಿ ಡಿ ಚನ್ನಣ್ಣವರು ಭಾಷಣವನ್ನು ತಾವೆಲ್ಲ ಕೇಳಬೇಕಾಗಿದ್ದಾರೆ. ಒಂದಿಷ್ಟು ಮಂದಿ ಇದ್ರು ಹಿಂಗೆ ಯುವಕರು ಹೊಂಟಿದ್ರು. ಹಿಂಗೆ ಅವ್ರ ಪಾಪ ಯುವ ಸಮಾವೇಶ ಇತ್ತು, ಅವ್ರು ಆ ಕಡೆ ಹೊಂಟಿದ್ರು. ಬಹುತೇಕ ನಾನು ಅನ್ಕೊಂಡೆ ಏನು ಮುಗ್ದ ಹೋಯ್ತನ ಕಾರ್ಯಕ್ರಮ ಇದು ಅಂತ ತಿಳ್ಕೊಂಡು. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಹೋಗಿದ್ದು ಕಡಿಮೆ, ಇಲ್ಲಿ ಕುಂತಿದ್ದ ಭಾಳ ಅನ್ನುವಷ್ಟರ ಮೆಟ್ಟಿಗೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತಿರಲ್ಲ. ಇದು ನಿಜವಾದ ಕಾರ್ಯಕ್ರಮದ ತಾಕತ್ತು. ಎದ್ದು ನೆಡುವ ಹೋಗಿ ಕೆಲವು ಮಂದಿ ಕಾರ್ಯಕ್ರಮ ಬರೋದ್ರೊಳಗೆ 3 ಟೈಪ್ ಮಂದಿ ಇರ್ತಾರೆ. ಈ ಪೇಪರ್ ನೋಡ್ರಿ ನೀವು, ಪೇಪರ್ ಓದೋದ್ರೊಳಗೆ 3 ಟೈಪ್ ಮಂದಿ ಪೇಪರ್ ಓದ್ತಾರೆ. ಒಬ್ಬವ ಸಿನಿಮಾ ಪುಟದ ಅಷ್ಟೇ ನೋಡ್ತಾನೆ, ಉಳ್ಕಿದ ಪುಟ ಸಂಬಂಧ ಇಲ್ಲ ಅವಂಗೆ, ಸಿನಿಮಾ ಪುಟ ಅಷ್ಟೇ ಸಂಬಂಧ. ಇನ್ನೊಬ್ಬವರು ಈ ಮನೆಯಾಗಿದ್ದ ತಾಯಿ ಅಂದ್ರೆ ನೀವೇನು ನೋಡ್ತೀರಿ, ನಾನು ಜ್ಯೋತಿಷ್ ಏನೈತಿ ಇವತ್ತು ನಂದು ಹೆಂಗೈತಿ, ಗಂಡ ಏನು ಸುಮ್ಮನೆ ಹೋಗಿ ಒಳಗೆ ಬರ್ತಾನೋ, ಏನು ಹಂಗೆ ಹೋಗಿ ಬರ್ತಾನೋ, ಹೆಂಗಾರ ಬರ್ತಾನೋ, ಇದನ್ನೆಲ್ಲ ಪೇಪರ್ನಾಗ ನೋಡೋರು ನೀವು. ಮತ್ತು ಇನ್ನು ಕೆಲವು ಮಂದಿ ಕ್ರಿಕೆಟ್ ಸ್ಕೋರ್ ನೋಡ್ತಾರೆ, ಇನ್ನು ಕೆಲವು ಮಂದಿ ಮುಖಪುಟ ಅಷ್ಟೇ ನೋಡ್ತಾರೆ. ರಾಜಕೀಯ ಸುದ್ದಿ ಬೇಕು ಅವ್ರಿಗೆ, ಏನೇನು ಆಯ್ತು, ಹೆಂಗೆ ಆಯ್ತು, ಹೆಂಗೆ ಅಂತ ಅದನ್ನು ನೋಡ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾರೆ. ಇಡೀ ಸರ್ಕಾರ ಸಾಲ ಇವನ ಮೇಲೆ ಹೊರಿಸೈತಿ, ಇವ ನೋಡ್ಕೊಂಡು ಕುಂತಾನ ಅದನ್ನು. ಏನು ಮತ್ತು ಬೇರೆ ಏನಿಲ್ಲ, ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾವ. ಹಿಂಗೆ ಕೈ ಇಟ್ಕೊಂಡು ಕುಂತಾಗವ ಅಂದ, ಅಲ್ಲೋ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿ, ಭಾಳ ಕಷ್ಟ ಐತ್ರಿ ಅಂದವ. ಅದ ಕಷ್ಟ ಏನೈತಿ? ಭಾಳ ಕಷ್ಟ ಐತ್ರಿ, ಟೆನ್ಷನ್ ಆಗಿಬಿಟ್ಟೈತಿ ನನಗೆ ಅಂದವ. ಯಾಕೆ ಟೆನ್ಷನ್ ತೊಗೊಂತಿ ಅಂದ್ರೆ ಅವ್ರು, ಯಾಕೆ ಟೆನ್ಷನ್ ತೊಗೊಂತಿ? ಅದ್ರಾಗ ಒಂದು ಹಾಡು ಹಾಡಿಂದವ, ಮ್ಯಾಲೆ ಕುಂತವನೇ ಬೊಂಬೆ ಆಡ್ಸವನು ನಮಗೂ ನಿಮ್ಗೆ ಯಾಕೆ ಟೆನ್ಷನ್ ಅಂದವ. ಮ್ಯಾಗ ಕುಂತಾನು ಬೊಂಬೆ ಆಡ್ಸವನು ನಮಗೂ ನಿಮ್ಗೆ ಯಾಕೆ ಟೆನ್ಷನ್ ಅಂದ್ಬಿಡ್ಲಿ. ಇವ ಮತ್ತೆ ತಲೆ ಮ್ಯಾಗ ಕೈ ಇಟ್ಟವ ಅಂದ, ನನಗೆ ಅದ ಟೆನ್ಷನ್ ಆಗೈತಿ ಅಂದವ. ಅದಕ್ಕೆ ಯಾಕೆ ಟೆನ್ಷನ್ನು? ಹೌದ್ರಿ, ಬೊಂಬೆ ಆಡ್ಸೋ ಮ್ಯಾಗ ಕುಂತಾನ, ಕಡ್ಡಿ ಆಡ್ಸೋರು ಊರಾಗ ಕುಂತಾರ, ಅದ್ರ ಸಂಬಂಧ ಟೆನ್ಷನ್ ಆಗೈತಿ ಅಂದವ. ಹೌದಾ? ತಿಳಿದೈತಲ್ಲ ನಮ್ಮ ಮಾತಾಡ್ತಕ್ಕೈತಿ ನಿಮಗೆ. ಯಾಕಂದ್ರೆ ಅದು ಪ್ರಭಾವ ಆಗೈತೆ. ಒಂದು ತಿಂಗಳು ಏನು ಹೇಳಿದ್ರು ಪಟಕನೆ ತಿಳ್ಕೊತೀರಿ ನೀವು. ಬಿಟ್ರಿ ಬೇಕಾದ್ರೆ ನೀವು ಕುಂತವ್ರ ಕೈಯ ಮೈ ಕೊಟ್ರೆ ನಮ್ಗಿಂತ ಚಂದ ಮಾತಾಡೋ ಹಂಗೆ ಮಹಾಂತ ಪ್ರಭು ಅಜ್ಜಾರ್ ನಿಮ್ಮನ್ನು ತಯಾರು ಮಾಡ್ಯಾರ. ಯವ್ವ ಅಷ್ಟು ಚಲೋ ತಯಾರು ಮಾಡ್ಯಾರ ನಿಮ್ಮನ್ನವ್ರು. ಅವ್ರ ಮಾತಾ ಹಂಗೆ, ಯಾರು ಅವ್ರ ಮಾತು ಕೇಳಿ ಖುಷಿ ಪಡಲಾರ್ದಂಥ ಸ್ವಾಮಿಗಳು ಇಲ್ಲ, ಭಕ್ತರು ಇಲ್ಲ. ನಿಜಗುಣ ಪ್ರಭು ಅಜ್ಜಾರಿಂದ ಹಿಡ್ಕೊಂಡು ಎಲ್ಲ ದೊಡ್ಡ ದೊಡ್ಡ ಗುರುಗಳು ಸಹಿತ ಅವ್ರದ್ದೊಬ್ಬರೇ ನಿರೂಪಣೆ ಮಾಡಿದ್ರು. 2 ಮಾತುಗಳನ್ನು ಕ್ಲಿಪ್ ಹಾಕಿದ್ರೆ ಕುತ್ಕೊಂಡು ಕೇಳಿ ಹೋಗುವಷ್ಟು ಮೆಟ್ಟಿಗೆ ಮಾಧುರ್ಯವನ್ನು ತೇರದಾಳ ಅವ್ರ ಕಂಠದಾಗ ಇಟ್ಟೈತೆ. ಅಂದರೆ ಎಷ್ಟು ತಾಕತ್ತಿರ್ಬೇಕು ಆ ಕಂಠಕ್ಕೆ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಏನು ಹೇಳಕತ್ತಿದ್ದು ನಾನು? ಏನು ಹೇಳಕತ್ತಿದ್ದೀನಿ ರೀ ಅವರ? ಇಟ್ಟೈತೆ ನೋಡಿ ಹಣೆ ಬರ. ನೀವು ಹೇಳಿದ್ದು ನಿಮ್ಗೆ ಗೊತ್ತಿಲ್ಲ ಅಜ್ಜವ್ರ, ನಮ್ಮನ್ನು ಕೇಳಾಕತ್ತೀರಿ ನೀವು. ಎಲ್ಲಿಂದ ಹಿಡ್ಕೊಂಬಂದಿರಿ ಅಂತೀರಿ ನೀವು? ಯಾಕಂದ್ರೆ ಏನು ಹೇಳಿದ್ರು ಸ್ವಾಮಿಗಳು? ಯಾವ ಮನಕ್ಕೋಟ ಸ್ವಾಮಿಗಳು ಬಂದಿದ್ರಿ, ಚಂದ ಹೇಳಿದ್ರು. ಏನು ಹೇಳಿದ್ರು ಸ್ವಾಮಿಗಳು? ಭಾರಿ ಹೇಳಿದ್ರು. ಏನು ಹೇಳಿದ್ರು ಸ್ವಾಮಿಗಳು? ಏನು ಹೇಳಿದ್ರು ಸ್ವಾಮಿಗಳು? ಕೈಯಾರ ಎತ್ತರ ಹಿಂಗೆ ಒಂದು ಸ್ವಲ್ಪ ನೋಡು ನಿಮ್ಮನ್ನು. ಹಾಂ ಏನು ಹೇಳಿದ್ರು? ನನಗೆ ಮಾಡಿಬಿಡ್ರಿ ಹಿಂಗೆ. ಏನು ಹೇಳಿದ್ರು ಸ್ವಾಮಿಗಳು, ಏನು ಹೇಳಿದ್ರು ಸ್ವಾಮಿಗಳು ಅಂತ ತಿಳ್ಕೊಂಡು ಹಿಂಗೆ ಕೇಳಿದ ಕೂಡಲೇ ಎಲ್ಲರೂ ಭಾರಿ ಹೇಳಿದ್ರು, ಭಾರಿ ಹೇಳಿದರು, ಎಷ್ಟು ಚಂದ ಹೇಳಿದರು.
ಅದ್ರಾಗ ಒಬ್ಬ ಹೆಣ್ಮಗಳು ಹೋಗಿ ಹೇಳಿದ್ಲಂತ, ಯವ್ವ ಅವ್ರ ಮಾತು ಕೇಳಿ ನಕ್ ಸತ್ಯವು ನಾವು ಅನ್ಲಕ್ಕಿ. ನಕ್ ಸತ್ಯವೆ ಅಂದ ಕೂಡಲೇ ನಮ್ಮ ಮನೆಯಾಗಿದ್ದ ಸುಮ್ಮನೆ ಇರ್ಬೇಕಿಲ್ಲ ಸಸಿ. ನಕ್ ಸತ್ಯ ನಮ್ಮ ಮತ್ತೆ ಹೋಗ್ಬೇಕಿಲ್ಲ, ಕರ್ಕೊಂಡು ಹೋಗ್ಬೇಕಿಲ್ಲ, ಅಲ್ಲೇ ಸತ್ತರ ಹೋಗಿದ್ಲ ಅಂದಕ್ಕಿ. ಏನು ಮಾಡ್ತೀರಿ? ಇಂಥವು ಹೇಳಿರ್ಬೇಕಾರೆ ಇನ್ನೂ 2 ತಾಸು ಕೇಳ್ತೀರಿ ನೀವು. ಚಲೋ ಹೇಳ್ತೀವಿ ಅಂತಂದರೆ ಸಾಧ್ಯನೇ ಇಲ್ಲ. ನಾನು ಹೇಳಬೇಕಾಗಿರುವಂಥದ್ದು, ಒಬ್ಬ ಯುವಕ ಅಂದ್ರೆ ಯಾರಿಗೆ ಅಂತಾರಂದ್ರೆ, ಈ ಇರುವಂಥ ಪ್ಯಾಂಟಿಗೆ 9 ತೂತು ಹಾಕ್ಕೊಂಡು ಅಡ್ಡಾಡೋರು ಯುವಕರಾಗೋದಿಲ್ಲ. ತಲೆಗಿಟ್ಕೋಬೇಕಣ್ಣ. ಇರುವಂಥ ಪ್ಯಾಂಟಿಗೆ 9 ತೂತು ಹಾಕ್ಕೊಂಡು ಅಡ್ಡಾಡೋರು ಯುವಕರಾಗೋದಿಲ್ಲ. ಇರುವಂಥ ಕೊಳ್ಳಾಗಿನ ಲಿಂಗ ತೆಗೆದು, ರುದ್ರಾಕ್ಷಿ ತೆಗೆದು, ಕೊಳ್ಳಾಗ ರಿಸರ್ವ್ ಬ್ಲೇಡ್ ಹಾಕ್ಕೊಂಡು ಅಡ್ಡಾಡೋರು ಯಾರದಾರ, ಅವ್ರು ಯಾರು ಯುವಕರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಯುವಕರು ಅನ್ಬೇಕು ಅಂತಂದ್ರೆ, ಇರುವಂಥ ಗಾಡಿ ಸೈಲೆನ್ಸರ್ ಪಂಪ್ ಕಿತ್ತು ಬಡ್ ಅಂತ ಯಾರು ಒದರ್ಸ್ಕೊಂತ ಅಡ್ಡಾಡ್ತಾರೆ ಅವ್ರು ಯಾರು ಯುವಕರಾಗಲಿಕ್ಕೆ ಸಾಧ್ಯ ಇಲ್ಲ. ಅಪ್ಪ ಅಮ್ಮನ ಆಸ್ತಿ ರೊಕ್ಕ ಖರೀದಿ ಒಳಗೆ ರೊಕ್ಕ ಖರ್ಚು ಮಾಡಿಕೊಂಡು ಅವ್ರ ಹೆಸರಲ್ಲೇ ನೀವೊಂದು ವಾಹನ ತಗೊಂಡು ಮಾತೃ ಪಿತೃ ಆಶೀರ್ವಾದ ಅಂತ ಹಾಕ್ಕೊಂಡು ಬೋರ್ಡ್ ಹಾಕ್ಕೊಂಡು ಅಡ್ಡಾಡೋರು ಯುವಕರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸದಾ ಚಟದೊಳಗೆ ಅದಾರ ಅವ್ರು ಯಾರು ಯುವಕರಾಗಲಿಕ್ಕೆ ಸಾಧ್ಯ ಇಲ್ಲ. ತೇರದಾಳದಂಥ ಊರಿನೊಳಗೆ ಅಲ್ಲಮ್ಮ ಪ್ರಭುದೇವರ ಈ ಒಂದು ಗುಡಿಯ ಲೋಕಾರ್ಪಣೆ ಕಾರ್ಯಕ್ರಮದೊಳಗೆ ಅಜ್ಜವ್ರ, ನಾವು ಚಟದೊಳಗಿರೋರು ಯುವಕರಲ್ಲ, ಸದಾ ಇಂಥ ಧಾರ್ಮಿಕ ಚಟುವಟಿಕೆ ಒಳಗೆ ಅವ್ರು ಇರೋರು ಯುವಕರು ಅನ್ನುವಂಥವ್ರು ಮಾತ್ರ ಯುವಕರು ಅನ್ನುವಂಥದ್ದನ್ನು ನಾವೆಲ್ಲ ತಲೆಯಾಗಿಟ್ಟುಕೊಳ್ಬೇಕಾಗ್ತದೆ. ಏನು ಮಾಡ್ಬೇಕು? ಒಂದಿಷ್ಟು ಮಂದಿ ಅದಾರ ಯುವಕರು, ನೋಡ್ಬೇಕು ನೀವು. ಅವ್ರು 25ರಾಗ ಸತ್ತಾರ, 75 ಮಟ್ಟ ಕಾಯ್ಬೇಕಾಗೈತೆ ಅಟ್ಟ ಹೋಗ್ಯಾಕ. ತಿಳಿದಿಲ್ಲ ಭಾಳ ಮಂದಿಗೆ. 25ರಾಗ ಸತ್ತಾರ ಸರ್. ಒಟ್ಟ ಆಕಾಂಕ್ಷೆಗಳೇ ಇಲ್ಲ, ಕನಸೇ ಇಲ್ಲ. ಏನಾರ ಕೇಳ್ರಿ, ನಾನು ಎಲ್ಲ ಮಾಡ್ಬೇಕಂತ ಕರೀರಿ, ನನಗೆ ಇಲ್ಲ ಅಂತ. ಹೌದು, ಏನಾರ ಮಾಡ್ಬೇಕಂತ ಮಾಡಿ. ನೀನು ಜಗತ್ತಿನೊಳಗೆ ಕೈ ಇಲ್ಲಾರ್ದವ್ರು ದುಡಿಬೇಕಂತಾರ, ಕಾಲಿಲ್ಲಾರ್ದವ್ ಓಡ್ಬೇಕಂತಾನ, ಕಣ್ಣು ಇರದೇ ಇರತಕ್ಕಂಥವ್ನು ನೋಡ್ಬೇಕಂತಾನ, ಕಿವಿ ಇರ್ಲಾರ್ದಂಥವ್ ಕೇಳ್ಬೇಕಂತಾನ. ಭಗವಂತ ಒಂದ್ಸಲ ಮನ್ಯಾಗ ಕೂತ್ಕೊಂಡು ಪೂಜೆ ಕೂತ್ಕೊಂಡು ನೋಡಪ್ಪ, ನಿನಗೆ ಚಲೋ ಕಣ್ಣು ಕೊಟ್ಟಾನ, ಚಲೋ ಕೈ ಕೊಟ್ಟಾನ, ಚಲೋ ಕಾಲು ಕೊಟ್ಟಾನ, ಚಲೋ ಎಲ್ಲ ಕೊಟ್ಟಾನ. ಕಣ್ಣು ಇರದೇ ಇರತಕ್ಕಂಥ ಡೇವಿಡ್ ಹಾರ್ಟ್ಮನ್ ಒಬ್ಬ ಶ್ರೇಷ್ಠ ಡಾಕ್ಟರ್ ಅಕ್ಕನ ಅನ್ನೋದಾದರೆ, ಕಾಲು ಕಟ್ಟಾಗಿ ಬಿದ್ದಿರ್ತಕ್ಕಂಥ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟ್ ಏರ್ತಾಳೆ ಅನ್ನೋದಾದರೆ ವಿಚಾರ ಮಾಡಿಕೊಡ್ರಿ. ಈ ನಾಡಿನೊಳಗೆ ಕಣ್ಣು ಇರದೇ ಇರತಕ್ಕಂಥ ಡೇವಿಡ್ ಹಾರ್ಟ್ಮನ್ ಡಾಕ್ಟರ್ ಅಕ್ಕನ ಅನ್ನೋದಾದರೆ, ಕಾಲು ಕಟ್ಟಾಗಿ ಬಿದ್ದಿರ್ತಕ್ಕಂಥ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟ್ ಏರ್ತಾಳೆ ಅನ್ನೋದಾದ್ರೆ 1960 ನೋಡಿ ಒಲಿಂಪಿಕ್ ಓಟ್ ನಡೆದಿತ್ತು ರೋಮ್ನೊಳಗೆ. ಆ ಒಲಿಂಪಿಕ್ ಓಟದೊಳಗೆ ವಿಲ್ಮಾ ರುಡಾಲ್ಫೋ ಅನ್ನುವಂಥ ಒಬ್ಬ ಹೆಣ್ಮಗಳು, ಪೋಲಿಯೋ ಪೀಡಿತೆಯಾಗಿ ಹುಟ್ಟಿರ್ತಕ್ಕಂಥ ಹೆಣ್ಮಗಳು ಬಂಗಾರದ ಪದಕ ತೊಗೊಂಡು ಬರ್ತಾಳಂದ್ರೆ ಅಷ್ಟ ಅಲ್ರಿ, ಕಣ್ಣು ಇರದೇ ಇರತಕ್ಕಂಥ ನಮ್ಮ ನಾಡಿನ ಪುಟ್ಟರಾಜ ಗವಾಯಿಗಳವರು ಒಂದು ಹಿಂದಿ ಒಳಗೆ ಬಸವ ಪುರಾಣವನ್ನು ಬರೆದ್ರೆ ನೋಡ್ರಿ, ಬಸವ ಪುರಾಣವನ್ನು ಹಿಂದಿ ಒಳಗೆ ಬರೆದ್ರೆ ಅವತ್ತಿನ ರಾಷ್ಟ್ರಪತಿ ಅದನ್ನು ತಲೆ ಮೇಲೆ ಇಟ್ಕೊಂಡು ಕುಣಿದಾಡ್ತಾರಪ್ಪ ಅಂತಂದ್ರೆ ಇಷ್ಟೆಲ್ಲ ಸಾಧನೆ ಅವ್ರಿಗೆ ಮಾಡಕ್ಕೆ ಬರ್ತದೆ. ಒಬ್ಬ ಶೀತಲಾದೇವಿ ಮಣ್ಣು ನೋಡಿದ್ರಲ್ಲ ನೀವು, ಇದ್ರ ಸ್ಪರ್ಧೆಯೊಳಗೆ ನಮ್ಮ ನಾಡಿನೊಳಗೆ ಒಬ್ಬ ಜೆಸಿಕಾ ಕಾಕ್ಸ್ ಅನ್ನುವಂಥ ಒಬ್ಬ ಹೆಣ್ಮಗಳು, ಆಕೆಗೆ 2 ಕೈ ಇಲ್ಲ. ಕೈ ಇರದೇ ಇರತಕ್ಕಂಥ ಜೆಸಿಕಾ ಕಾಕ್ಸ್ ಚಲೋ ಸ್ವಿಮ್ಮಿಂಗ್ ಮಾಡ್ತಾಳೆ, ಕೈ ಇರದೇ ಇರತಕ್ಕಂಥ ಜೆಸಿಕಾ ಕಾಕ್ಸ್ ಚಲೋ ಕರಾಟೆ ಆಡ್ತಾಳೆ, ಕೈ ಇರದೇ ಇರತಕ್ಕಂಥ ಜೆಸಿಕಾ ಕಾಕ್ಸ್ ಚಲೋ ಡ್ರೈವಿಂಗ್ ಮಾಡ್ತಾಳೆ. ಇಷ್ಟೇ ಅಲ್ಲ, ಆಕೆ ನಾನು ಯಾಕೆ ವಿಮಾನ ಚಲಾಯಿಸಬಾರ್ದು ಅಂತ ತಲೆಯಾಗಿ ಬಂತು. ವಿಮಾನ ನಾ ಯಾಕೆ ಹೊಡಿಬಾರ್ದು ಅಂತ ವಿಚಾರ ಬಂದಾಗ ಜೆಸಿಕಾ ಕಾಕ್ಸ್ ಅನ್ನುವಂಥ ಹೆಣ್ಮಗಳು ವಿಚಾರ ಮಾಡ್ತಾರೆ, ನಾನು ಪೈಲಟ್ ಆಗಬೇಕು ಅಂತ. ಅವಾಗ ಒಂಥರ, ಇಲ್ಲಮ್ಮ ಕೈ ಇಲ್ಲ ಅಂದ್ರೆ ವಿಮಾನ ಹೆಂಗೆ ಓಡಿಸೋಕ್ಕಾಗ್ತದೆ, ಆಗಂಗಿಲ್ಲ. ಪ್ರೈವೇಟ್ ಕಡೆ ಹೋಗಿ, ಖಾಸಗಿ ಕಂಪ್ನಿಗೆ ಹೋಗಿ ಹಠಕ್ಕೆ ಬಿದ್ದು ಈ ಜಗತ್ತಿನ ಮೊಟ್ಟ ಮೊದಲ ಆರಂಬ್ಲೆಸ್ ಪೈಲಟ್ ಯಾರು ಅಂದರೆ ಅದು ಜೆಸಿಕಾ ಕಾಕ್ಸ್ ಅನ್ನುವಂಥ ಹೆಣ್ಮಗಳ. ಕೈ ಇಲ್ಲಾರ್ದವ್ರು ಇಟ್ಟಾಕೊಂಡ ಸಾಧನೆ ಮಾಡಕತ್ತಾಳಂದ್ರೆ ನೀವು ಕೈ ಇದ್ದವ್ರು ಒಂದು ಚಪ್ಪಾಳಿನೂ ತಟ್ಟಕ್ಕಾಗೋದಿಲ್ಲ ಅಂದ್ರೆ ಇದ್ರ ಮೇಲೆ ಗೊತ್ತಾಕೈತೆ ನಮ್ಮ ಸಾಧನೆ ಏನನ್ನುವಂಥದ್ದು. ಕಾರಣ ಇಷ್ಟ. ಯುವಕರಂದ್ರೆ ಏನು ರೀ, ಒಂದು ಉತ್ಸಾಹ. 25ರಾಗ ಎಲ್ಲ ಆಸೆಗಳನ್ನು ಮುರಿದು ಹಾಕ್ಕೊಂಡು ಏನು ಈಗ ಬರಬೇಕಾದ್ರೆ ನಾವು ಹಾವೇರಿ ಅಜ್ಜವರು ನಾವು ನೋಡಿದ್ವಿ ಸರ್. ಒಬ್ಬ ಪಾಪ ಬೈಕ್ನಾಗ ತೊಗೊಂಡು ಹೋಗಿ ಚೆಂಡು ಹಾಕ್ಕೊಂಡು ಹಿಂಗೆ ಬಂದರ, ಚೆಂಡು ತಳಗಾಗೈತಿ, ತಲೆ ಮ್ಯಾಗೈತಿ, ತಳಗಾಗೈತಿ, ಕಾಲು ಮೇಲಾಗ್ಯಾವ. ಏನು ಸಾಧನೆ ಮಾಡಾಕೊಂತೀವಿ ನಾವು, ಏನು ಮಾಡ್ಬೇಕಂತ ಮಾಡಿದ್ದೀವಿ? ಯಾವುದು ನಮ್ಮನ್ನು ಬದುಕಿಸಾಕತ್ತದ, ನಾವು ಬದುಕೋದಕ್ಕಾಗಿ ನಮ್ಮ ವಸ್ತುಗಳು ಇರಬೇಕು ಹೊರತಾಗಿ ನಮ್ಮನ್ನು ಹಾಳು ಮಾಡುವಷ್ಟರ ಮೆಟ್ಟಿಗೆ ನಮ್ಮ ವಸ್ತುಗಳು ಇರಬಾರ್ದು. ಆ ಹಿನ್ನೆಲೆಯಲ್ಲಿ ಯುವಕರಾಗಿರ್ತಕ್ಕಂಥವ್ರಿಗೆ ದೊಡ್ಡ ಶಕ್ತಿ ಅದ. ಆ ದೊಡ್ಡ ಶಕ್ತಿಯನ್ನು ನಾವು ನಮ್ಮ ಮಹಾಂತ ಪ್ರಭು ಅಜ್ಜವರನ್ನು ನೋಡೇ ಕಲಿಬೇಕು ಅನ್ನುವಂಥದ್ದು. ಬರದಾಳ ಅವರು ಜನ್ಮಸ್ಥಳ ಆಗಿರ್ಬೋದು. ಬಹುತೇಕ ಮಹಾಂತ ಅಜ್ಜವರು ನಮ್ಮ ನಾಡಿನೊಳಗೆ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಆದರೂ ಸಹಿತ, ಯಾವುದೇ ಮಠದ ದೊಡ್ಡ ಕಾರ್ಯಕ್ರಮ ಆದರೂ ಸಹಿತ ಅಲ್ಲಿ ಮಹಾಂತ ದೇವ್ರದ್ದು ಒಂದು ಉಪನ್ಯಾಸ, ಮಹಾಂತ ಮಹಾಸ್ವಾಮೀಜಿ ಅವ್ರದ್ದು ಒಂದು ಉಪನ್ಯಾಸ ಇದ್ದೇ ಇರುತ್ತದೆ ಅನ್ನುವಂಥದ್ದನ್ನು ಅಭಿಮಾನದಿಂದ ಇಲ್ಲಿ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಆ ಹಿನ್ನೆಲೆಯಲ್ಲಿ ಕೊನೆಯದಾಗಿ ಒಂದು ಮಾತನ್ನು ಯುವಕರಿಗೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಯುವಕರಾಗಿರ್ತಕ್ಕಂಥವ್ರು ಹೇಗೆ ಬದುಕಬೇಕು ಅಂತಂದರೆ, ಒಂದು ನಮ್ಮ ರವಿ ಡಿ ಚನ್ನಣ್ಣ ಸರ್ ಇವತ್ತು ಸಾಕ್ಷಿ ನಿಮಗೆಲ್ಲ. ನೋಡಿ, ಸಾಧನೆ ಮಾಡಬೇಕು ಅಂತ ಹೊಂಟ್ರೆ ಏನು ಬೇಕು ಅನ್ನುವಂಥದ್ದು ತಿಳ್ಕೊಬೇಕಲ್ರಿ. ಎಷ್ಟು ಮಂದಿ ಮೋಟಿವೇಶನ್ ಬಗ್ಗೆ ಮಾತಾಡೋರು ಅದಾರ ನಮ್ಮ ಮುಂದೆ, ಎಂತಿಂಥ ದೊಡ್ಡ ವ್ಯಕ್ತಿಗಳು ಬೆಳೆದು ನಿಂತಾರ. ಭಾಳ ಮಂದಿ ಸಣ್ಣ ಪುಟ್ಟ ಅವಮಾನ ಆದ ಕೂಡಲೇ ಹಿಂಸರ್ಕೊಂಡ್ಬಿಡ್ತೀವಿ. ಆದ್ರೆ ಒಂದೇ ತಿಳ್ಕೊಳ್ಬೇಕು, ಯಾವ ಜಗದೊಳಗೆ ಅವಮಾನ ಆಗಿರ್ತದೆ, ಯಾವ ಜಲಗದೊಳಗೆ ಅವಮಾನ ಆಗಿರ್ತದೆ,
ಯಾವ ಜಗದೊಳಗೆ ಅವಮಾನ ಆಗಿರ್ತದೆ ಅದೇ ಜಗದಾಗ ಅನುಮಾನ ಪಟ್ಟಿರ್ತಾರ. ಅವಮಾನ ಮತ್ತು ಅನುಮಾನ ಯಾರು ಪರ್ಫೆಕ್ಟಾಗಿ ಎದುರಿಸ್ತಾರೆ ಅವ್ರನ್ನ ಕರೆದು ವೇದಿಕೆ ಮೇಲೆ ಸನ್ಮಾನ ಮಾಡ್ತಾರೆ. ಇದನ್ನು ಮಾತ್ರ ಯಾರು ಕೂಡ ಮರೆಯುವಂಗಿಲ್ಲ. ನಿಮ್ಮ ಜೀವನದಾಗ ಯಾರು ಅಂದಿರ್ಬೋದಲ್ಲ, ಯಾವ್ದಾರು ಒಳ್ಳೆ ಕೆಲಸ ಕೇಳಕ್ಕೆ ಹೋಗಿರ್ತೀರಿ, ಕೇಳಕ್ಕೆ ಹೋದಾಗ ಯಾರು ನಿಮ್ಗೆ ಗೆಟೌಟ್ ಅಂದಿರ್ತಾರಲ್ಲಪ್ಪ, ಗೆಟೌಟ್ ಅಂದಿರ್ತಾರೆ. ಗೆಟೌಟ್ ಅಂದೋದ ಮುಂದೆ ನಮ್ಮ ಹಠ ಹೆಂಗಿರ್ಬೇಕಂದ್ರೆ, ನಮ್ಮನ್ನು ಯಾರಾದರೂ ಒಂದು ಕೆಲಸ ಮಾಡೋಕ್ಕೆ ಕೇಳಕ್ಕೆ ಹೋದಾಗ ಗೆಟೌಟ್ ಅಂದಾರಂದ್ರೆ ಅವ್ರ ಮುಂದೆ 6 ಅಡಿ ಕಟೌಟ್ ಆಗಿ ಬೆಳೆದ ತೀರಿಸ್ಬೇಕನ್ನುವಂಥ ಹುಮ್ಮಸ್ಸು ನಮ್ಮೆಲ್ಲರಿಗೆ ಇರಬೇಕನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕು. ಸ್ವಲ್ಪ ತಂದೆ ಕಾಯಿಗಳ ಕಡೆ ಗಮನ ಕೊಡಬೇಕು. ಒಬ್ಬ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ 2020 ಮ್ಯಾಚ್ ಇದಾದ ಕೂಡಲೇ ರಿಟೈರ್ಮೆಂಟ್ ಆದ್ರು, ನಿವೃತ್ತಿ ತೊಗೊಂಡಾಗ ಎಷ್ಟು ಮಂದಿ ಸ್ಟೇಟಸ್ ಹಾಕೊಂಡ್ರಿ ಅಂತ ಮಾಡ್ರಿ ನೀವು. ಮೊಬೈಲ್ನಾಗ ಹಾಕಿದ್ದ ಎಲ್ಲರೂ ಸ್ಟೇಟಸ್ ಹಾಕ್ಕೊಂಡು ಅನ್ನಕತ್ರು. ಇನ್ನೊಂದಿಷ್ಟು ದಿವಸ ಇರಬೇಕಾಗಿತ್ತು. ಓತಕ್ಕೆ ಗಯಾರೆ, ಅವ್ನು ಭಾಳ ಸುಸ್ತಾಗಿಬಿಟ್ಟ, 30,000 ಹೊಡೆದ್ಬಿಟ್ಟ, ಹಿಂಗಾಗಿ ಅವ ನಿವೃತ್ತಿ ಆಗಿದ್ದ ಚಲೋ ಆಯಿತು ಅಂತ ಹಿಂಗೆ ಕಮೆಂಟ್ ಹಾಕೋರು. ನಾ ಕುಂತವ್ರು ಕೇಳ್ತೀನಿ, ಹಂಗೆ ಒಬ್ಬ ವ್ಯಕ್ತಿ 3 ಫೂಟಿನ ಬ್ಯಾಟ್ ಹಿಡ್ಕೊಂಡು, ಆ ಆಟದ ಬಗ್ಗೆ ನಾ ಇದನ್ನು ಮಾಡ್ತಾಯಿಲ್ಲ, 3 ಫೂಟಿನ ಬ್ಯಾಟ್ ಹಿಡಿದು 30,000 ರನ್ ಹೊಡೆದವ ಒಂದಿಷ್ಟು ನಿವೃತ್ತಿ ತೊಗೊಂಡ್ರೆ ಎಷ್ಟೋ ಮಂದಿ ಭಾಳ ಸುಸ್ತಾಗಿತ್ತು ಅವಂಗೆ, ಇನ್ನು ಹಾಕಿದ್ದಿಲ್ಲ ಅವ್ನ ಕಡೆ ಅಂತ ನಾವು ವಿಚಾರ ಮಾಡಿ ಕಮೆಂಟ್ ಮಾಡ್ತೀವಿ. ಅಂದ್ರೆ ನಿನ್ನ ಹುಟ್ಟಿಸಿರುವಂಥ ನಿಮ್ಮ ತಂದೆ ನೀ ಬೆಳೆದು ದೊಡ್ಡವ ಆದ್ರೂ ಸಹಿತ, ನೀ ದೊಡ್ಡವಾಗಿ ದುಡಿ ವಯಸ್ಸಿ ಬಂದಾಗೂ ಸಹಿತ ಇನ್ನೂ ನಿನ್ನ ಸಲುವಾಗಿ ಹೊಲದೊಳಗೆ ಬೆವ್ರು ಹರಿಸಾಕತ್ತಾನಲ್ಲ, ಯಪ್ಪ ನಾ ಇಷ್ಟು ದೊಡ್ಡವಾಗಿನಿ, ನನ್ನ ಸಂಬಂಧ ನೀ ಯಾಕೆ ದುಡಿತಿ, ನೀ ಯಾವಾಗ ನಿವೃತ್ತಿ ತಗೋತಿ ಅಂತ ಒಂದು ದಿವಸನೂ ಯಾವ ಮಕ್ಕಳು ಕೇಳಂಗಿಲ್ಲಲ್ಲ. ಅವತ್ತು ಕೇಳಿದ್ರೆ ಅಷ್ಟೇ ನಿಜವಾದ ವಾರಸ್ದಾರಕ್ಕನೇ ಹೊರತಾಗಿ, ನಿಜವಾದ ವಾರಸ್ದಾರ ಅಂದ್ರೆ ಅವ್ರ ಅಪ್ಪನ ಆಸ್ತಿಗೆ ವಾರಸ್ದಾರ ಆಗಬೇಕು, ಅವನ ಕಾರಿಗೆ ವಾರಸ್ದವ್ರು ಆಗ್ಬೇಕಂದ್ರೆ ವಾರಸ್ದಾರ ಆಗಂಗಿಲ್ಲ. ತಂದಿಗೆ ಅಡ್ಡಾಡಕ್ಕೆ ಬರಲಾರ್ದಂಗೆ ಮಂಚದ ಮೇಲೆ ಎಂದು ಮಲ್ಕೊಂಡಾನ ಅಂದಲಿಂದ ನೀ ಮಗ ಇದ್ದಾಗ ನಿಮ್ಮ ಅಪ್ಪ ನಿನ್ನ ಹೆಂಗೆ ಜಾಕಿ ಮಾಡಿದ್ದ ಹಂಗೆ ನೀವು ಹೊಳ್ಳಿ ನಿಮ್ಮ ಅಪ್ಪನ ಕಾಳಜಿ ಮಾಡಿದ್ರೆ ಮಾತ್ರ ನೀವು ಮಕ್ಕಳು ಆ ವಾರಸ್ದಾರ ಹಾಕಿರಿ, ಹೊರತಾಗಿ ಇಲ್ಲ ತಂದ್ರೆ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಅಂತ ಅನೇಕ ವಿಚಾರಗಳನ್ನು ಸರ್ ಹೇಳ್ತಾರೆ. ಆ ವಿಚಾರವನ್ನು ತಿಳ್ಕೊಂಡು ಈ ಒಂದು ಅದ್ಭುತವಾಗಿರುವಂಥ ಬಸವ ಪುರಾಣ ಇಡೀ ಕರ್ನಾಟಕದ ತುಂಬ ಇದು ಲೈವ್ ಏನು ಬಿಟ್ಟಾರಲ್ಲ, ಇಲ್ಲಿ ಕುತ್ಕೊಂಡು ನೋಡೋರು ಎಷ್ಟು ಮಂದಿ, ಹೊರಗೆ ಕುತ್ಕೊಂಡವರು ಅಪ್ಪವ್ರು ಹೇಳುವಂಥ ಒಂದೊಂದು ಮಾತು ಲಕ್ಷ ಜನ ಕುತ್ಕೊಂಡು ಹೊರಗೆ ನೋಡ್ತಾರೆ. ಅಂದರೆ ಗುಲ್ಬರ್ಗದಿಂದ ಬರ್ತಾರೆ ಅವರು ಪ್ರವಚನ ಕೇಳಕ್ಕೆ, ಮತ್ತೊಂದು ಊರಾಗಿಂದ ಬರ್ತಾರೆ. ಅಂಥದ್ದೊಂದು ಅದ್ಭುತವಾಗಿರ್ತಕ್ಕಂಥ ಕಂಠಶಿರಿ ಅವ್ರ ಒಳಗೆ ಐತಿ. ಬಸವಣ್ಣ ನಾಡಿನೊಳಗೆ ಅಜ್ಜವರು ಇದನ್ನೊಂದು ವಿಡಿಯೋ ನೋಡಿದ್ವಿ ನಾವು, ಬುತ್ತಿ ಹೊತ್ಕೊಂಡು ಬಂದಿದ್ದು. ಎಷ್ಟು ಮಾಡಿದ್ರಿ ಹೋಳಿಗೆ? ನಿನ್ನೇನು ಊಟ ಮಾಡಿಸಿದ್ರಿ? ಈ ಒಂದು ತಿಂಗಳದಾಗ ಭಯಂಕರ ಆಗಿರ್ಬೇಕು, ಒಂದು 4 kg ಏರಿರ್ಬೇಕು ನೀವು, ಏರಿರಲ್ಲ ಇವ. ನಿನ್ನೇನಿತ್ತು? ಹಾಂ, ನಿನ್ನೇನಿತ್ತು? ಮೊನ್ನೆ ಕಡುಬು ಶೇಂಗಾವಳಿ. ಅವತ್ತು 14ನೇ ತಾರೀಕಿಗೆ ಏನಿತ್ತು? ಹಾಂ, ಶೇಂಗಾದ ಹೋಳಿಗೆ. 1ನೇ ದಿವಸ ಅಪ್ಪ ಅವರು 9ನೇ ದಿವಸ ಏನು ಪ್ರವಚನ ಹೇಳ್ಯಾರ? ಇಲ್ಲ, ನನಗೆ ಗೊತ್ತೈತಿ ನೀವು ಹೇಳ್ತೀರಿ, ಆದ್ರೆ ಇಲ್ಲಿ ಹೇಳಕ್ಕೆ ಬರಂಗಿಲ್ಲ ಅಷ್ಟೇ. ನೀವು ಹೇಳತ್ತಾರ, ಆದ್ರೆ ಒಂದಷ್ಟು ಮಂದಿಗೆ ಗೊತ್ತೈತಿ ಏನು ರೀ ಬಸವ ಪುರಾಣ ಅಂದ್ರೆ ಬರೋ ಬಸವ ಪುರಾಣ ಊಟನ ಅಂತ ಭಾಳ ಮಂದಿ ತಿಳಿಯಾಗಿ ಇಟ್ಕೋಬೇಕು. ಬಸವ ಪುರಾಣದೊಳಗೆ ಊಟ ಅಂದ್ರೆ ಅಪ್ಪ ಬಸವಣ್ಣನವರು ಮೊದಲು ಈ ನಾಡಿನೊಳಗೆ 1,94,000 ಜನ ನಿತ್ಯ ಪ್ರಸಾದ ಮಾಡ್ತಿದ್ರು. ಅಂದರೆ ಮೊದಲು ಹೊಟ್ಟೆಗೆ ಊಟ ಕೊಟ್ಟರೆ ಅಷ್ಟ ಧರ್ಮ ಕೇಳ್ತಾರೆ ಅನ್ನೋದು ಅಪ್ಪ ಬಸವಣ್ಣನವ್ರಿಗೆ ಗೊತ್ತಿತ್ತು ಅನ್ನುವಂಥ ಸತ್ಯ ನಮ್ಮೆಲ್ಲರಿಗೂ ಗೊತ್ತಿರಬೇಕಾಗ್ತದೆ. ಏನು ಮತ್ತು ಊಟ ಕೊಡ್ಲಾರ್ದು ಸ್ವಾಮಿ ವಿವೇಕಾನಂದರನ್ನು ಹೋಗಿ ಅಮೇರಿಕದಾಗ ನಿಂತ್ಕೊಂಡು ಭಾಷಣ ಮಾಡ್ಬೇಕಾದ್ರೆ ಅದನ್ನು ಹೇಳಿದ್ರು. ಅವರು ಏನು ಹೇಳಿದರು? ನಮ್ಮ ಜನಕ್ಕೆ ಧರ್ಮ ಬೇಕಾಗಿಲ್ಲ, ನಮ್ಮ ಜನಕ್ಕೆ ಮೊದಲು ಹೊಟ್ಟೆಗೆ ಊಟ ಬೇಕಾಗ್ಯದ, ಊಟ ಮೊದಲು ಕೊಟ್ಟು ಆಮೇಲೆ ಬೇಕಾದ್ದು ಹೇಳಿದ್ರು ಸಹಿತ ಕೇಳ್ತಾರನ್ನುವಂಥ ಸತ್ಯ ಗೊತ್ತಿತ್ತು. ನಿಮ್ಮ ಮನೆಯಾಗ ಮಾಡಿದ್ರೆ ಅದ ಹೆಡಿಗೆ ಬುತ್ತಿ ಅದು ಊಟ ಆಗ್ತದೆ, ಅದನ್ನು ತಲೆ ಮೇಲೆ ಹೊತ್ಕೊಂಡು ಬಂದು ಈ ಸ್ಥಳದಾಗ ಉಂಡ್ರೆ ಅಂದರೆ ಅದು ಅಲ್ಲಮಪ್ಪ ದೇವರ ಪ್ರಸಾದ ಆಗ್ತದೆ ಅನ್ನುವಂಥ ಭಾವನೆ ಹೊತ್ಕೊಂಡು ಬಂದಾರೆ, ಹೊರತಾಗಿ ಸುಮ್ಮನೆ ಅದಕ್ಕೂ ಹೊತ್ಕೊಂಡು ಬಂದಿಲ್ಲ. ಆ ಹಿನ್ನೆಲೆಯಲ್ಲಿ ಅಪ್ಪ ಬಸವಣ್ಣವರು ಒಂದು ಕೊನೆ ಮಾತು ವಚನ ಹೇಳ್ತೀನಿ, ಅರ್ಥವನರ್ಥವ ಮಾಡಿ ಕೋಲಾಹಲಂಗೈಯುತ್ತಿರಲಿ. ಅಪ್ಪ ಬಸವಣ್ಣವ್ರು ಹೇಳ್ತಾರೆ, ನನ್ನ ನಾ ಏನು ಗಳಿಸಿನಲ್ಲ, ನನ್ನ ಹತ್ರ ಏನು ರೊಕ್ಕ ಐತಲ್ಲ, ಅದು ನನ್ನ ಕಣ್ಣು ಮುಂದೆ ಬೇಕಾದ್ರೆ ಸುಟ್ಟು ಹೋಗಲಿ, ನನ್ನ ಕಣ್ಣು ಮುಂದೆ ಮತ್ತೊಬ್ಬರು ಕಳುವು ಮಾಡ್ಕೊಂಡು ಹೋಗಲಿ, ನಾ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಕಣ್ಣು ಮುಂದೆ ಹುಟ್ಟಿರ್ತಕ್ಕಂಥ ಮಗನ್ನ ನವಕಂಡವ ಮಾಡಿ ಕಡಿಯುತ್ತಿರಲಿ, ಆದರೂ ಸಹಿತ ನಾ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಇಂಥ ಗಟ್ಟಿ ಭಾಷೆಯನ್ನು ಯಾರು ಹೇಳೋಕ್ಕಾಗೋದಿಲ್ಲ. ನವಕಂಡವ ಮಾಡಿ ಕಡಿಯುತ್ತಿರಲಿ, ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಕಣ್ಣು ಮುಂದಿರುವಂಥ ಸ್ತ್ರೀಯನ್ನು ಅಭಿಮಾನಗೊಂಡು ಮತ್ತೊಬ್ಬರು ನೆರೆಯುತ್ತಿರಲಿ, ಇಂತಿ ತ್ರಿವಿಧವು ಎಲ್ಲ ಹೊರಗಿನ ಮಾತು. ಇವು 3 ನನವಾಗಿದ್ದರೂ ಸಹಿತ ನನ್ನ ಅಂಗಕ್ಕೇನು ಸಂಬಂಧಪಟ್ಟಿದ್ದು ಅಲ್ಲ. ನನ್ನ ಅಂಗದ ಮೇಲೆ ಬರಲಿ, ಹಾಕುವ ಶೂಲ ಪ್ರಾಪ್ತವಾಗಲಿ, ಹಾಕೊಂದೆಸೆಯಾಗಿ 11 ಎಸೆಯಾಗಿ ನನ್ನ ಕಂಡವನ್ನು 11 ಕಡೆ ಛಿದ್ರ ಮಾಡಿ ಹಿಂಗೆ ಒಗಿತಿರಲಿ. ಆ ಟೈಮ್ದೊಳಗೂ ಸಹಿತ
ನನ್ನ ಒಳಗೆ ಏನಾದರೂ ಜೀವ ಇತ್ತು ಅಂದ್ರೆ ಆಗಲೂ ಲಿಂಗಾರ್ಚನೆಯನ್ನು ಬಿಡಂಗಿಲ್ಲ, ಆಗಲೂ ಜಂಗಮ ದಾಸೋಹವನ್ನು ಬಿಡಂಗಿಲ್ಲ, ಆಗಲೂ ಪ್ರಸಾದವನ್ನು ತಪ್ಪಂಗಿಲ್ಲ. ಇಂತಪ್ಪ ಭಾಷೆ ಕಿಂಚಿತ್ತು ಹುಷಿಯಾದರೆ ಅಂದೇ ಎನ್ನ ಮೂಗು ಕೊಯ್ದು ಹೋಗು ಕೂಡಲ ಸಂಗಮ ದೇವ ಅನ್ನುವಂಥ ಮಾತನ್ನು ಅಪ್ಪ ಬಸವಣ್ಣವ್ರು ಹೇಳ್ತಾರೆ. ಅಂತಂದ್ರೆ ಎಂಥ ಪರಿಸ್ಥಿತಿ ಬಂದರೂ ಜಂಗಮ ದಾಸೋಹವನ್ನು ನಾವು ಬಿಡಂಗಿಲ್ಲ ಅನ್ನುವಂಥ ಮಾತುಗಳನ್ನು ಅಪ್ಪ ಬಸವಣ್ಣನವರು ಅವತ್ತು ಹೇಳ್ಯಾರಂತಂದ್ರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ. ಈ ಕಾರ್ಯವನ್ನು ಎಟ್ಟು ಹೊಗಳಿದ್ರು ಸಹಿತ ಕಡಿಮೆನ. ಇಡೀ ನಮ್ಮ ಸ್ವಾಮಿ ಸಂಕುಲದೊಳಗೆ ವಿದ್ಯಾವಂತ ಸ್ವಾಮಿಗಳಂದ್ರೆ ನಮ್ಮ ಮಹಂತ ಪ್ರಭು ಅಜ್ಜವ್ರು ನೋಡಿ. ಅವ್ರು 10th ಫೇಲ್ ರೀ, ಅವರ 6 ಹೋಗ್ಯಾವ. ಆದ್ರೆ MA ಮಾಡಿ ಇಂಗ್ಲೀಷ್ನೊಳಗೆ PhD ಮಾಡಿರುವಂಥ ಒಂದು ಅಪರೂಪದ ಯತಿಗಳಂದರೆ ಯುವ ಸನ್ಯಾಸಿಗಳು. ಈ ನಾಡಿನೊಳಗೆ ಒಂದು ದೊಡ್ಡ ಭರವಸೆಯನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಮಹಾಂತ ಪ್ರಭು ಅಜ್ಜವರು. ಹೊಡ್ರಿ ಒಂದು ಜೋರು ಚಪ್ಪಾಳಿ ಹೊಡ್ರಿ. ಈಗ ಒಂದ್ಸಲ ಒಂದು ಚಪ್ಪಾಳಿ ಹೊಡಿತಾರಲ್ಲ ಅವ್ರಿಗೆ ಹೆಂಗೆ ಹೊಡಿಬೇಕು ಅಂತಂದ್ರೆ, ಎಷ್ಟೋ ಇಂಗ್ಲೀಷ್ನಾಗ ಪುಸ್ತಕ ಬರೆದಾರ, ಅದರೊಳಗೆ ಮತ್ತು ವಿಶೇಷವಾಗಿ ಇಂಗ್ಲೀಷ್ನೊಳಗೆ PhD ಮಾಡ್ಯಾರ. ಅಷ್ಟೆಲ್ಲ ಆಗಿ ಮತ್ತು ಜನರ ಮನಸ್ಸನ್ನು ಕಟ್ಟುವಂಥ ಪ್ರಯತ್ನ ಮಾಡ್ಯಾರ. ಹಾಗಾಗಿ ತೇರದಾಳದೊಳಗಿರತಕ್ಕಂಥ ಈ ಅಲ್ಲಮ ಪ್ರಭುದೇವರ ದೇವಸ್ಥಾನವನ್ನು ಲೋಕಾರ್ಪಣೆ ಮಾಡಬೇಕನ್ನುವಂಥ ಟೈಮದೊಳಗೆ ನಾನು 1 ತಿಂಗಳ ಪ್ರವಚನವನ್ನು ನೀವು ಹೇಳಬೇಕಂದ ಕೂಡಲೇ ಪ್ರವಚನ ಮಾಡಿರ್ತಕ್ಕಂಥ ಪರಮ ಪೂಜ್ಯ ಮಹಂತ ಪ್ರಭು ಅಜ್ಜವ್ರಿಗೆ ನಿಮ್ಮೆಲ್ಲರ ಕೈಗಳನ್ನು ಮೇಲೆತ್ತಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಅಪ್ಪ ಅವರು ಒಂದು ಸಲ ನೀವು ಬಂದು ಪ್ರವಚನ ಹೇಳ್ರಿ, ನಾವು ನೋಡಿ ಹೇಗೆ ಮಾಡ್ತೀವಿ ಅಂತ ತಿಳ್ಕೊಂಡು ಅವ್ರ ಪ್ರವಚನ ಹಚ್ಚೋದಕ್ಕೆ ಕಾರಣೀಭೂತರಾದ್ರಲ್ಲ ಊರನವ್ರು, ಅವ್ರಿಗೊಂದು ಜೋರ ಕೈ ಮೇಲೆ ಎತ್ತಿ. ಹೌದು, ನೀವು ಪ್ರವಚನ ಕೇಳ್ತೀರಿ ಅಷ್ಟೇ, ಆದರೆ ಪ್ರವಚನ ಹಚ್ಚುವಂಗೆ ಅಲ್ಲಮ್ಮ ಪ್ರಭುದೇವರು ಗುಡಿ ನಿರ್ಮಾಣ ಮಾಡಿದ್ರಲ್ಲ ಎಲ್ಲ ಹಿರಿಯರು ಕುಡ್ಕೊಂಡು, ಅವ್ರಿಗೊಂದು ಜೋರಾಗಿ ಚಪ್ಪಾಳಿ ತಟ್ರಿ. ಅಜ್ಜವ್ರ ನೀವು ಗುಡಿ ಕಟ್ಟು ಕೆಲಸ ನಿಮ್ದಿರಲಿ, ಆದರೆ ಪ್ರವಚನ ಕೇಳೋ ಕೆಲಸ ನಮ್ದಿರಲಿ ಅಂತ ಅಜ್ಜವ್ರು ಹೇಳಕ್ಕೆ ಬಂದು ಕೂಡಲೇ ನಾವು ಮನೆ ಬಿಟ್ಟು 1 ಕಿಲೋಮೀಟ್ರ್ ದೂರ ಬಂದು ನೀವು ಕುಂತಿರಲ್ಲ, ನಿಮಗೊಂದು ಜೋರಾಗಿ ಚಪ್ಪಾಳಿ ನೀವು ಹೊಡ್ಕೋರಿ. ಇನ್ನು ಕೆಲವು ಮಂದಿ ಕೇಳೋ ಭಾಗ್ಯ ಅವ್ರಿಗಿರಲಿ, ಹೇಳೋ ಭಾಗ್ಯ ಅವ್ರಿಗಿರಲಿ, ಕಟ್ಟು ಭಾಗ್ಯ ಅವ್ರಿಗಿರಲಿ, ಅಡುಗೆ ಮಾಡೋ ಭಾಗ್ಯ ನಮಗಿರಲಿ ಅಂತ ಎಷ್ಟೋ ಮಂದಿ ಅಡುಗೆ ಮಾಡಕತ್ತಾರಲ್ಲ, ಹೊಡ್ರಿ ಒಂದು ಜೋರಾಗಿ ಚಪ್ಪಾಳಿನ. ಅದ ಅಷ್ಟ ಅಲ್ಲ, ಮತ್ತು ಅವ್ರು ಹೇಳಿದ ಕೂಡಲೇ ಎಷ್ಟೋ ಮಂದಿ ಸ್ವಾಮೀಜಿ ಅವ್ರು ಬಂದು ವೇದಿಕೆ ಮೇಲೆ ನಿಂತ್ಕೊಂಡು ನಿಮ್ಮ ಮುಂದೆ ಮಾತಾಡಿ ಹೋಗ್ತಾರಲ್ಲ, ನಮಗೊಮ್ಮೆ ಹೊಡ್ರಿ ಅವ್ವ. ಹೌದು, ಮತ್ತು ನಮಗೆ ಯಾರು ಹೊಡ್ಯವ್ರು? ನೀವು ಹೇಳಿ ಹೊಡಿತೀರ? ಇಟ್ಟೆಲ್ಲ ಹೇಳೋದು ನಡೆದದ, ಇಟ್ಟೆಲ್ಲ ಕೇಳೋದು ನಡೆದದ. ಕೆಲವು ಮಂದಿ ಹುಡುಗರು ಮಾತ್ರ ನಮಗೆ ಅಜ್ಜವ್ರ ಊಟಕ್ಕೆ ಮಾಡೋ ಭಾಗ್ಯ ಅವ್ರಿಗಿರಲಿ, ನೀಡೋ ಭಾಗ್ಯ ನಮಗಿರಲಿ ಅಂತ ಕೈ ಅಂದೆಲ್ಲ ತೊಗೊಂಡು ಹುಡುಗರು ನೀಡ್ತಾವಲ್ಲ, ಹೊಡ್ರಿ ಒಂದು ಜೋರಾಗಿ ಚಪ್ಪಾಳಿ. ಎಷ್ಟೋ ಮಂದಿ ಹೆಚ್ಚಾರ, ಎಷ್ಟೋ ಮಂದಿ ಕಟ್ಟಿಗೆ ಹೊಡೆದು ಕೊಟ್ಟಾರ, ಎಷ್ಟೋ ಮಂದಿ ಸ್ವಚ್ಛ ಮಾಡ್ಯಾರ, ಎಲ್ಲರೂ ಜೋರು ಇನ್ನೊಮ್ಮೆ. ಈಗ ಮಾತ್ರ ಹಿಂಗೆ ಹೊಡಿಬೇಕು. ಇಟ್ಟೆಲ್ಲ ನಡೆದ್ರು ಸಹಿತ, ಇಟ್ಟೆಲ್ಲ ಹೇಳೋದು ನಡೆದೈತಿ, ಇಷ್ಟೆಲ್ಲ ಕೇಳೋದು ನಡೆದೈತಿ, ನಮಗೇನು ಸಂಬಂಧ ಇಲ್ಲ ಅಂತ ಕೆಲವು ಮಂದಿ ಇನ್ನೂ TV ಮುಂದೆ ಕುಂತಾವು, ಅವ್ರಿಗೊಮ್ಮೆ ಜೋರು ಹೊಡ್ರಿ ಚಪ್ಪಾಳಿ. ನೀವು ನಾಳೆ ಮನೆ ಮುಂದೆ ಅವ್ರಿಗೆ ಹೋಗೋ ಮುಂದೆ ಹೇಳಿ ಹೊಡಿಬೇಕು, ಮನಕ್ವಾಡ ಸ್ವಾಮಿಗಳು ಬಂದಿದ್ರು, ಯಾರು ಬಂದಿಲ್ಲ ಅವ್ರ ಮನೆ ಮುಂದೆ ಚಪ್ಪಾಳಿ ಹೊಡ್ಕೊಂತಾನೆ ಹೋಗ್ಬೇಕು ನೀವು. ಅವ್ರಂತಾರೆ ನಮ್ಮ ನೀ ಮುಂದೆ ಯಾಕೆ ನೀವು ಚಪ್ಪಾಳಿ ಹೊಡ್ಯಾಕತ್ತೀರಿ ಅಂದ್ರೆ, ಇಲ್ಲ ಇಡೀ ಊರವ್ರ ಅಲ್ಲಮ್ಮ ಪ್ರಭುದೇವರು ದೊಡ್ಡವ್ರು ಅಂತ ತಿಳ್ಕೊಂಡು ನಾವು ಅವ್ನ ಕಾರ್ಯಕ್ರಮದಾಗ ಕೂತೀವಿ. ಇಟ್ಟು ಊರಾನ ಮಂದಿ ಎಲ್ಲ ಹೋಗಿ ನಿಂತರು ಸಹಿತ ಇಲ್ಲಿ ಬರ್ಲಾರ್ದಂಗೆ ಎದ್ರ ಅಂಗಡಿ ಬಿದ್ರ ಗೊಂಗಡಿ ಅಂತ ಮನ್ಯಾಗ ಕುಂತಿಯಲ್ಲ, ಅದಕ್ಕೆ ನೀ ದೊಡ್ಡವ ಅಂತ ನಿನ್ನ ಮುಂದೆ ಹೊಡ್ಯಾಕತ್ತೀನಿ ಅಂತ ಹೊಡ್ರಿ ಒಮ್ಮೆ ಗೊತ್ತಾಕತ್ತಿ. ಅದ್ರಾಗ ಒಂದಿಷ್ಟು ಮಂದಿ ಇಲ್ಲಿ ಮಠ ಬಂದು ಇಲ್ಲಿ ಬರ್ಲಾರ್ದಂಗೆ ಇದ್ದು ಯಾವಾರ 2 ಹಳೆ ಬಿಟ್ಟು 2 ಹೊಸ ಹಾಕ್ಕೊಂಡು ಹೋಗೋ ಕಂಪನಿನೇ ಇರ್ತೈತೆ, ಅವ್ರಿಗೂ ಮಾಡ್ದ ಬಿಡ್ರಿ ಜೋರು ಚಪ್ಪಾಳಿ. ಇನ್ಯಾವಾರ ಇದ್ರು ನೆನೆಸ್ಕೊಂಡು ಮುಂಜಾನೆ ಎಲ್ಲರಿಗೆ ಚಪ್ಪಾಳಿ ಹೊಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಪರಮ ಪೂಜ್ಯರಾಗಿರ್ತಕ್ಕಂಥ ಹಾವೇರಿ ಅಜ್ಜವರು ಮತ್ತು ಶಿವಬಸವ ಅಜ್ಜವರು ನಮ್ಮೆಲ್ಲ ಒಂದು ಗೆಳವರಿಗೆ, ನಾವು ಅಜ್ಜವರು ಪೈಲ್ವಾನ್ ಅಂತ ಹೇಳ್ತೀವಿ ಅಂದರು, ಬಟ್ ನಾವು ಅವ್ರಿಗೆ ಯಾವಾಗಲೂ ಪ್ರೀತಿಯಿಂದ ಕ್ಯಾಪ್ಟನ್ ಅಂತ ಹೇಳ್ತೀವಿ. ನಮಗೆ ಗೊತ್ತಾಗಲಾರ್ದಂಥ ವಿಷಯವನ್ನು ಕೇಳಿ ತಿಳ್ಕೊಳ್ಳೋಂಥ ಕೆಲಸವನ್ನು ನಾವು ಮಹಾಂತ ಪ್ರಭು ಅಜ್ಜರ ಹತ್ರನ ಮಾಡ್ತೀವಿ, ಹಾವೇರಿ ಅಜ್ಜರ ಹತ್ರನ ಮಾಡ್ತೀವಿ. ವಯಸ್ಸಿನಾಗ ಸಣ್ಣವ್ರು ಅದಾರ, 100 ಮಂದಿಗೆ ಬುದ್ಧಿ ಹೇಳೋ ತಾಕತ್ತನ್ನು ಅವ್ರು ಸಂಪಾದನೆ ಮಾಡ್ಕೊಂಡಾರ ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ, ಅವ್ರ ಪ್ರೀತಿ ಇಲ್ಲಿ ಎಲ್ಲರನ್ನು ಕರ್ಕೊಂಡ್ಬರ್ತೈತೆ ಹೊರತಾಗಿ ಮತ್ತೊಂದು ಯಾವುದೂ ಅಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಯಾರೂ ಕೂಡ ಮನೆಯಾಗಿದ್ದವ್ರು ಜಗಳ ಮಾಡೋಕ್ಕೆ ಹೋಗ್ಬೇಡ್ರಪ್ಪ. ಜೀವನ ಭಾಳ ಶಾರ್ಟ್ ಐತಿ, ಎಂದು ಎಕ್ಸ್ಪೈರ್ ಆಗ್ತೀವಿ ಯಾರಿಗೂ ಗೊತ್ತಿಲ್ಲ ರೀ. ಕುಂತವ್ರು ಯಾರಿಗೂ ಗೊತ್ತೈತಿ, ನಾ ಹಿಂದೆ ಹೋಗ್ತೀವಿ. ಆಯುಷ್ಯ ಚಿತ್ರಪಟಾತ್ ಒನ್ಸ್ ಮೋರ್ ಮನತಾ ಏತ್ ನಾಹಿ, ಮರಾಠಿ ಒಳಗೆ ಹೇಳೋ ಚಿತ್ರಪಟದೊಳಗೆ ಒನ್ಸ್ ಮೋರ್ ಅನ್ನಕ್ಕೆ ಬರಂಗಿಲ್ಲ. ಚಲೋ ಹಾಡೋ ಬಂದಂದ್ರೆ ಒನ್ಸ್ ಮೋರ್ ಅಂದ್ರೆ ಇನ್ನೊಮ್ಮೆ ಹಾಡಿ ತೋರಿಸ್ತಾನೆ. ಚಲೋ ಡ್ಯಾನ್ಸ್ ಮಾಡೋ ಬಂದವು ಇನ್ನೊಮ್ಮೆ ಒನ್ಸ್ ಮೋರ್ ಅಂದರೆ ಡ್ಯಾನ್ಸ್ ಮಾಡಿ ತೋರಿಸ್ತಾನೆ. ಚಲೋ ಮಾತಾಡೋ ಬಂದಾಗ ಒನ್ಸ್ ಮೋರ್ ಅಂದರೆ ಅವನು ಮಾತಾಡಿ ತೋರಿಸ್ತಾನೆ. ಮತ್ತು ಸತ್ತು ಹೆಣಕ್ಕೆ ಮಾಲೆ ಹಾಕಿ ಒನ್ಸ್ ಮೋರ್ ಅಂದ್ರೆ ಇಲ್ಲಲ್ಲ, ಹಾಗಂಗಿಲ್ಲಲ್ಲ. ಅದಕ್ಕಿದು ಒಂದೇ ಸಲ ಬಂದದ. ಎಂದು ಎಕ್ಸ್ಪೈರ್ ಆಗ್ತೀವಿ ಯಾರಿಗೂ ಗೊತ್ತಿಲ್ಲ. ಎಕ್ಸ್ಪೈರ್ ಆಗೋದಕ್ಕಿಂತ ಮುಂಚೆಗೆ 4 ಮಂದಿಗೆ ಇನ್ಸ್ಪೈರ್ ಆಗೇ ಸಾಯ್ಬೇಕನ್ನುವಂಥ ಭಾವನೆ ಇಟ್ಕೊಂಡು
ಒಟ್ಟ ಜಗಳ ಮಾಡ್ಲಾರ್ದಂಗೆ ನಕ್ಕೊಂತ ಹಿಂಗೆ ಇರ್ರಿ. ಯಾರ ಕುಟಾಗ ಜಗಳ ಮಾಡಕ್ಕೆ ಹೋಗ್ಬೇಡ್ರಿ. ಮಾಡಿದ್ರೆ ಮಾಡವಲ್ರಕ್ಕ ಅದನ್ನು 4 ಮಂದಿ ಮುಂದೆ ತೊಗೊಂಡು ಹೋಗಕ್ಕೆ ಹೋಗ್ಬೇಡ್ರಿ. ಹೋದ್ರೆ ಹೋಗೋಲ್ರಕ್ಕ ಅದನ್ನು 4 ಮಂದಿ ಬಿಟ್ಟು ಪಂಚಾಯತಿ ಲೆವೆಲ್ ಕಟ್ಟಿ ಹತ್ತಿಸಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಹೋದ್ರೆ ಹೋಗೋಲ್ರಕ್ಕ ಅದನ್ನು ತೊಗೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಕ್ಕೆ ಹೋಗ್ಬೇಡ್ರಿ. ಹೋದ್ರೂ ಹೋಗೋಲ್ರಕ್ಕ FIR ಮಾತ್ರ ಹರ್ಸಕ್ಕೆ ಹೋಗ್ಬೇಡ್ರಿ. ಹರಿಸಿದ್ರು ಹರಿಸುವಲ್ರಕ್ಕ ಕೋರ್ಟ್ ಮೆಟ್ಲಕ್ಕೆ ಹತ್ತಕ್ಕೆ ಹೋಗ್ಬೇಡ್ರಿ. ಹತ್ತಿದ್ರು ಹತ್ತುವಲ್ರಕ್ಕ ಆ ಕಡೆ ಜಮೀನಿಲ್ಲ ಈ ಕಡೆ ಜಾಮೀನಿಲ್ಲ ಮಕ ಒಣಸ್ಕೊಂಡು ಊರು ಮಂದಿ ಬೇಸರಾಗಿ ಜೀವನ ಮಾಡಬೇಡ್ರಿ ಅನ್ನೋದು ನನ್ನ ಮಾತಿನ ಅರ್ಥ ಅಂತ ಹೇಳಿ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ, ಚಪ್ಪಾಳಿ ಹೊಡೆದವ್ರು ಒಂದು 10 ಮಂದಿವರೆಗೆ ಕೇಸ್ ಅದಾವೆ ಕೋರ್ಟಿನಾಗ. ಅದಕ್ಕೆ ಹೊಡಿಯತ್ತೀರಿ ನೀವು ಚಪ್ಪಾಳಿನ ಏನು ಹಣಿ ಬಿಡ್ಕೋಬೇಕಾಗಿತ್ತು ನಾವು ಒಂದು 10 ಮಂದಿವರ. ಅದಕ್ಕೆ ರವಿ ಡಿ ಚಂದ್ರಣ್ಣ ಸರ್ ಕೆಲಸ ಕಮ್ಮಿ ಆಗ್ಬೇಕಂದ್ರೆ ಚಪ್ಪಾಳಿ ಹೊಡೆದಂಗೆ ನೀವು ಎಲ್ಲರೂ ನಡ್ಕೋಬೇಕನ್ನುವಂಥ ಮಾತನ್ನು ಹೇಳಿ ಇನ್ನು ಮುಂದಿನ ಕಾರ್ಯಕ್ರಮವನ್ನು ಸರ್ ನಡೆಸ್ಕೊಡ್ತಾರೆ. ಭಾಳ ಕಷ್ಟಪಟ್ಟು ಮ್ಯಾಗ ಕಷ್ಟಪಟ್ಟು ಹೇಗೆ ಬರ್ಬೇಕು ಅನ್ನೋದನ್ನು ಅವ್ರು ನೋಡಿ ತಿಳ್ಕೊಬೇಕು. ದುಡ್ಡಿದ್ರೆ ಭಾಳ ಮಂದಿ ಏನಂತಾರೆ ಹವಾರಿವು ಅಂತಾರಿಲ್ಲ. ದುಡ್ಡಿಲ್ಲ ಅಂದ್ರೆ ಹೂವಾರಿವು ಅಂತಾರೆ. ಇಷ್ಟೇ ಫರಕ್ ಬೇರೆ ಏನು. ಇನ್ಕಮ್ ಇದ್ರೂ ವೆಲ್ಕಮ್ ಮಾಡೋರು ಭಾಳ ಮಂದಿ ಅದಾರೆ. ಆದರೆ ರವಿ ಡಿ ಚಂದ್ರಣ್ಣ ಸರ್ ಬಗ್ಗೆ ನಾವು ಹೇಳೋದಂದ್ರೆ ನಾವು ಸಣ್ಣ ವಯಸ್ಸಿನಾಗಿಂದ ಅವ್ರು ನೋಡ್ಕೊತ ಬಂದೀವಿ. ಆದರೆ ಯಾವುದು ಚಾಲೆಂಜ್ ಮಾಡ್ತದೆ ಅದ ಮನುಷ್ಯನನ್ನು ಚೇಂಜ್ ಮಾಡ್ತದೆ ಅಂತ ತಲೆಗೆ ಇಟ್ಕೊಂಡ್ಬಿಟ್ರಿ ನೀವು. ಯಾವುದು ಮನುಷ್ಯಗೆ ಚಾಲೆಂಜ್ ಮಾಡ್ತದೆ ಅದು ಚೇಂಜ್ ಮಾಡ್ತದೆ. ಎಂಥ ಚಾಲೆಂಜ್ ಆದರೂ ಅದನ್ನು ಮೀರಿ ಬೆಳಿಬಲ್ಲೆ ಅನ್ನೋದನ್ನು ತೋರಿಸ್ಕೊಟ್ಟವ್ರು ರವಿ ಡಿ ಚಂದ್ರಣ್ಣವ್ರು ಸರ್ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಅವ್ರ ಮಾತುಗಳನ್ನು ನೀವೆಲ್ಲ ಕೇಳೋಣ ಅಣಿಯಾಗೋಣ ಅಂತ ಹೇಳ್ತಾ ಇಲ್ಲಿ ಕರೆದು ನನಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಮಹಾಂತ ಪ್ರಭು ಅಜ್ಜವ್ರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ, ನಿಜಗುಣ ಅಜ್ಜವ್ರು ಅವ್ರ ಮುಂದೆ ನಾವು ಒಟ್ಟ ಮಾತಾಡೇ ಇಲ್ಲ, ಹೆದರಿಗೆ ಬರ್ತೈತೆ ಅವ್ರ ಮುಂದೆ ಒಂಥರ ಅವರು ಫೈರ್ ಬಾಂಡ್ ಇದ್ದಂಗೆ ಒಂದೊಂದು ಮಾತನ್ನು ಸಹಿತ ಎದಿಗೆ ನಾಟ್ಬೇಕವು ಅಂಥ ಮಾತುಗಳನ್ನು ಪರಮ ಪೂಜ್ಯರು ಆಡ್ತಾರೆ. ಕಾರಣ ಏನು ಅಂತಂದ್ರೆ ಅವ್ರ ಮಾತುಗಳನ್ನು ಕೇಳ್ಕೊತ ನಾವೆಲ್ಲ ಬೆಳೆದವರು. ಅವ್ರ ಮಾತುಗಳನ್ನು ಕೇಳಿ 4 ಮಾತುಗಳನ್ನು ಮಾತಾಡೋಕ್ಕೆ ಕಲ್ತವ್ರು. ಅವ್ರ ಮುಂದೆ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನಂದು ಒಂದು ಪುಣ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ಅವ್ರೊಳಗೆ ಒಂದು ಮಾತೃ ಹೃದಯ ಐತಿ. ಎಷ್ಟು ಅದ್ಭುತ ಹೃದಯ ಅಂದರೆ ಒಬ್ಬ ತಾಯಿಗಿರುವಂಥ ಎಲ್ಲ ಪ್ರೇಮ ಪರಮ ಪೂಜ್ಯ ನಿಜಗುಣ ಅಜ್ಜವ್ರಿಗೆ ಐತಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಗುರು.